ವಿಘ್ನಧ್ವಾಂತನಿವಾರಣೈಕತರಣಿ ವಿಘ್ನಾಟವೀ ಹವ್ಯವಾಟ್ ವಿಘ್ನವ್ಯಾಲಕುಲಪ್ರಮತ್ತಗರುಡೋ ವಿಘ್ನೇಭ ಪಂಚಾನನಃ ವಿಘ್ನೋತ್ತುಂಗಗಿರಿಪ್ರಭೇದನಪವಿಃ ವಿಘ್ನಾದ್ರಿಕುಂಭೋದ್ಭವೋ ವಿಘ್ನಾಘೌಘವಿಭಂಗಚಂಡಪವನಃ ವಿಘ್ನೇಶ್ವರಃ ಪಾತು ಮಾಂ. ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸರ್ವೇಭ್ಯಃ ನಮಸ್ಕಾರಾಃ. ಸಂಸ್ಕೃತ ಸಪ್ತಾಹಸ್ಯ ಶುಭಾಶಯಾಃ ಚ. ಅತ್ರ ಸಭಾಯಾं ವಿದ್ಯಮಾನಾः ಸಂಸ್ಕೃತभारत्याः अध्यक्षमहोदय, संयोजकमहोदय एवं ज्येष्ठाः कार्यकर्तारः, अन्ये च श्रोतारः, अष्टावधानम् इत्यस्याः कलायाः विषये परिचयः कारणीयः इति अत्र सूचना अस्ति. ಅಷ್ಟಾವಧಾನದ ಪರಿಚಯವನ್ನು ಮಾಡಬೇಕು ಅಂತ ಸೂಚನೆ ಇದೆ. ಇದು ಒಂದು ಥರ ಜಾಮೂನನ್ನು ವರ್ಣನೆ ಮಾಡಿ ಅಂತ ಹೇಳಿದಾಗತ್ತೆ. ಕಿಮರ್ಥಂ? ಜಾಮೂನ್ ಖಾದ್ಯಂ ಖಾದನಾರ್ಥಂ ದದ್ಮಃ ಚೇತ್ ಸರ್ವೇ ಸಂತೋಷೇಣ ಖಾದಂತಿ. ಜಾಮೂನ್ ಹೇಗಿರುತ್ತೆ ಅನ್ನೋದನ್ನು ಹೀಗೆ ವರ್ಣನೆ ಮಾಡಿದರೆ 6 ಗಂಟೆಯಿಂದ 7:30 ತನಕ ಎಲ್ಲರೂ ಮನೆಗೆ ಓಡೋಗ್ತೀರ. ಆದರೆ ನಮ್ಮ ಪುಣ್ಯ ಇವತ್ತು ಮಳೆ ಬರೋ ಹಾಗಿದೆ. ಅತಃ ಕೇಪಿ ಗೃಹಂ ನ ಗಚ್ಚಂತಿ इति चिन्तयित्वा ये द्वारस्यापि पिधानं कृतवन्तः. अतः अहम् अग्रे अनुवर्तयामि. मैसूरुनगरम् इत्युक्ते वयं बहु शृणुमः, बहु पठितवन्तः. सांस्कृतिकनगरी कर्नाटकस्य इति. अस्यां सांस्कृतिकनगर्यां ಮೈಸೂರಿನಲ್ಲಿ ಅಷ್ಟಾವಧಾನದ ಬಗ್ಗೆ ಉಪನ್ಯಾಸವನ್ನು ಮಾಡಬೇಕು, ಅದರ ಪರಿಚಯವನ್ನು ಮಾಡಿಕೊಡಬೇಕು ಅನ್ನೋದು ನನ್ನ ಪುಣ್ಯ. ಪರಂತು ಅಷ್ಟಾವಧಾನಸ್ಯ ದೌರ್ಭಾಗ್ಯಂ. ಕಾರಣಂ, ಇಂತಹ ಒಂದು ಸಾಂಸ್ಕೃತಿಕ ನಗರಿಯಲ್ಲೇ ಅದರದ್ದೊಂದು ಪರಿಚಯವನ್ನು ಮಾಡಿಕೊಡಬೇಕು ಅನ್ನೋವಂಥ ಸ್ಥಿತಿ ಬಂದರೆ ನಮ್ಮ ಕಲೆಗಳಿಗೆ ಯಾವ ಸ್ಥಿತಿ ಇದೆ ಅನ್ನೋದು ಒಂದು ಮುಖ. ಆದರೆ ಇನ್ನೊಂದು, ಇಂತಹ ಆಧುನಿಕ ಕಾಲದಲ್ಲೂ ಕೇವಲಂ ಅಷ್ಟಾವಧಾನಂ ಇತ್ಯುಕ್ತೆ ಕಿಂ इति ज्ञातुम् अथवा संस्कृतभाषायाः वैशिष्ट्यं ज्ञातुम् एतावन्तः जनाः अस्मिन् सभाङ्गणे आगतवन्तः इति अपरः विशेषः. अतः यावत् दुःखमस्ति तावत् सन्तोषोपि अस्ति. अतः क्लेशः नास्ति. अतः किञ्चित् कालं यावत् दुःखं दूरे स्थापयित्वा सन्तोषेण अष्टावधानस्य परिचयं वयं प्राप्नुमः. सामान्यतः एतादृशसभासु सूचना भवति, केपि दूरवाणीं न उद्घाटयन्तु इति. परन्तु ये सभासदः सन्ति, सभ्याः, ಅವರು ಮೊಬೈಲ್ ತೆಗೆದು ನೋಡ್ತಾ ಇರ್ತಾರೆ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಅತ್ರ ಪ್ರೆಸೆಂಟೇಷನ್ ಕರ್ತುಂ ಕಾಪಿ ವ್ಯವಸ್ಥಾ ನಾಸ್ತಿ ಇತಿ ಮಹೋದಯೇನ ಉಕ್ತಂ. ಸಮ್ಯಗೇವ ಸರ್ವೇ ಮಮ ವಚನಂ ಏವ ಶೃಣ್ವಂತಿ. ಆದರೆ ಈ ಅಷ್ಟಾವಧಾನದಲ್ಲಿ ಮಧ್ಯ ಮಧ್ಯ ತುಂಬ ಶ್ಲೋಕಗಳನ್ನು ಹೇಳ್ತೇನೆ ನಾನು. ಏಷಾ ಸಂಸ್ಕೃತಭಾರತ್ಯಾಃ ಕಾರ್ಯಕ್ರಮಃ ಇತಿ ಕೃತ್ವ ಸಂಸ್ಕೃತದಲ್ಲಿರುವಂಥ ಉದಾಹರಣೆಗಳನ್ನೇ ನಾನು ತಂದಿದ್ದೀನಿ. ಅದು ಕೇಳುವುದರ ಜೊತೆಗೆ ಸ್ವಲ್ಪ ನೋಡಿದರೆ ಒಳ್ಳೆಯದು. ಆದ್ದರಿಂದ ನಾನೊಂದು ಗೂಗಲ್ ಶೀಟನ್ನು ಇರೋರಲ್ಲಿ ಯಾರ ನಂಬರ್ ನನ್ನ ಹತ್ರ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿದ್ದೇನೆ. ಬಹು ಜನಾನಾಂ ಕೃತೆ ಅಹಂ ಪ್ರೇಷಿತವಾನ್. ಗಣೇಶ್ ದತ್ತ ಮಹೋದಯಸ್ಯ ಸमीपे अस्ति, ಭರತ ಮಹೋದಯಸ್ಯ समीपे अस्ति, ಪ್ರೀತಿ ಭಗಿನ್ಯಾ समीपे अस्ति, ವೃಕ್ಷವರ್ಧನ ಮಹೋದಯಸ್ಯ समीपे अपि ಪ್ರೇಷಿತವಾನ್ ಅಸ್ಮಿ. ಸಾಧ್ಯವಾದರೆ ಆ ಗೂಗಲ್ ಶೀಟನ್ನು ಓಪನ್ ಮಾಡಿದರೆ ನಾನಿಲ್ಲಿ ಯಾವ ಶ್ಲೋಕಗಳನ್ನು ಹೇಳ್ತೇನೋ ಆ ಶ್ಲೋಕಗಳು ಅದರಲ್ಲಿ ಇರುತ್ತೆ. ಅದರಿಂದ ಅದನ್ನು ಕೂಡ ನಾವು ನೋಡ್ಬೋದು. ಸುಬ್ರಹ್ಮಣ್ಯ ಮಹೋದಯ अपि ಪ್ರೇಷಿತವಾನ್ ಅಸ್ಮಿ. ಅಸ್ತು ಆರಂಭಂ ಕುರ್ಮಃ. ಅವಧಾನಕಲಾಯಾः ವಿಷಯೇ ಮಯಾ ಅದ್ಯ ವಕ್ತವ್ಯಮಸ್ತಿ. ನಾನು ಅವಾಗಲೇ ಹೇಳಿದಾಗ ಇನ್ನೂ ಯಾರಿಗೂ ಸಿಕ್ಕಿಲ್ಲ ಅಂತಾದರೆ ಯೋಚನೆ ಮಾಡಬೇಡಿ. ಕಾಪಿ ಸಮಸ್ಯಾ ನಾಸ್ತಿ. ವಯಂ ಶ್ರುತ್ವಾ ಏವ ಅವಗಂತುಂ ಶಕ್ನುಮಃ. ಯದಿ ವಯಂ ದ್ರಷ್ಟುಮಪಿ ಶಕ್ನುಮಃ ಬಹು ಉತ್ತಮಂ ಇತಿ ಕಾರಣತಃ ಏತದಹಂ ಕೃತವಾನ್. ಸಂಸ್ಕೃತೋತ್ಸವः इति कृत्वा देवनागरी लिप्या एव अहं सर्वं लिखितवान् अस्मि. कन्नड अनुवादः अपि कस्यापि नास्ति. केवलेन संस्कृत लेखनम् एव केवलम् अस्ति. भवतु. इदानीं वयम् एकैकशः
बिन्दून् पश्यामः। ಅವಧಾನಂ ಇತಿ ಶಬ್ದಸ್ಯ ವಿಷಯ ಆದೌ ಅವಧಾನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಏಕಃ ಪ್ರಾಚೀನಃ ಸಾಹಿತ್ಯಶಾಸ್ತ್ರೀಯ ಗ್ರಂಥಕಾರಃ ಆಸೀತ್ ವಾಮನಾಚಾರ್ಯಃ ಇತಿ. ಅವರು ಒಂದು ಗ್ರಂಥವನ್ನು ಬರೆದರು, ಕಾವ್ಯಾಲಂಕಾರ ಸೂತ್ರಾಣಿ ಅಂತ ಆ ಗ್ರಂಥದ ಹೆಸರು. ಆ ಗ್ರಂಥದಲ್ಲಿ ಈ ಅವಧಾನ ಅನ್ನುವಂಥ ಪದವನ್ನು ಅವರು ಪ್ರಯೋಗಿಸಿದ್ದಾರೆ. ಅವಧಾನ ಅಂದರೆ ಚಿತ್ತೈಕಾಗ್ರ್ಯಂ ಅವಧಾನಂ ಇತಿ ತೇನ ಉಕ್ತಂ. ಚಿತ್ತಂ ಇತ್ಯುಕ್ತೆ ಮನಃ, ಐಕಾಗ್ರ್ಯಂ ಏಕಾಗ್ರ ಬುದ್ಧಿಯ ಒಂದೇ ಕಡೆ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು, ತದೇವ ಅವಧಾನಂ ಇತಿ. ಅದಹ ಅಹಂ ಘಟಾವಧಾನಂ ಇತಿ ಏಕಂ ಲಿಖಿತವಾನ್. ತದ್ವಾರ ಅವಧಾನಂ ನಾಮ ಕಿಂ ಇತಿ ಸ್ಥೂಲಪರಿಚಯಂ ಪ್ರಾಪ್ತುಂ ಶಕ್ನುಮಃ. ಚಿಂತಯತು, ಮೃತ್ ಘಟಾಹ ಮಣ್ಣಿನ ಮಡಿಕೆಗಳನ್ನು ಸಾಲಾಗಿ ಜೋಡಿಸಿಟ್ಟಿದ್ದಾರೆ. ಒಂದು 25 ಮಡಿಕೆಗಳಿದೆ. ಅದರಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ನೀರನ್ನು ಹಾಕಿದ್ದಾರೆ. ಅನಂತರಂ ಸರ್ವೇಷಾಂ ಅಪಿ ಘಟಾನಾಂ ಏಕೈಕ ಸಂಖ್ಯಾದತ್ತ, 1 2 3 4 ಅಂತ ಎಲ್ಲದಕ್ಕೂ ಒಂದೊಂದು ನಂಬರ್ ಇದೆ. ಆ ನಂಬರನ್ನು ಅವಧಾನಿ ಮೊದಲು ನೋಡಿಕೊಳ್ತಾನೆ. ನೋಡಿಕೊಂಡು ಅವನು ಎದುರಿಗೆ ಒಂದೊಂದು ಸಲ ಒಂದೊಂದೇ ಘಟವನ್ನು ಬಡಿತಾರೆ. ನೀರನ್ನು ಸ್ವಲ್ಪ ಹೆಚ್ಚು ಕಡಿಮೆ ತುಂಬಿಸಿದ್ರಿಂದ ಒಂದೊಂದು ಮಡಿಕೆಯ ಸೌಂಡು ಶಬ್ದವು ಬೇರೆ ಬೇರೆ ಥರ ಬರುತ್ತೆ. ಭಿನ್ನ ಭಿನ್ನ ಧ್ವನಿ ಭವತಿ. 1ನೇ ಮಡಿಕೆಯ ಧ್ವನಿ ಹೇಗಿದೆ, 10ನೇ ಮಡಿಕೆಯ ಧ್ವನಿ ಹೇಗಿದೆ, 25ನೇ ಮಡಿಕೆಯ ಧ್ವನಿ ಹೇಗಿದೆ, 19ನೇ ಮಡಿಕೆಯ ಧ್ವನಿ ಹೇಗಿದೆ, ಅದನ್ನೆಲ್ಲ ಅವನು ನೆನಪಿನಲ್ಲಿ ಇಟ್ಕೊಳ್ತಾನೆ. ಅಂದರೆ ಒಂದೇ ಸಲ 25 ಮಡಿಕೆಗಳ ಮೇಲೂ ಗಮನವನ್ನು ಕೇಂದ್ರೀಕರಿಸ್ತಾನೆ. ಆಮೇಲೆ ಅವನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಯಾವುದೇ ಮಡಿಕೆಯನ್ನು ಬಡಿದ್ರು ಇಷ್ಟನೇ ಮಡಿಕೆಯನ್ನು ಬಡಿದ್ರು ಅಂತ ಹೇಳ್ತಾನೆ. ಇಂತಹ ಕಲೆ ಹಿಂದೆ ನಮ್ಮ ದೇಶದಲ್ಲಿತ್ತು, ಇವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ತಾದೃಶ ಅವಧಾನಿನಃ ಅಹಂ ನ ದೃಷ್ಟವಾನ್, ಪರಂತು ಏತಾದೃಶಂ ಆಸೀತ್ ಇತಿ ಉಲ್ಲೇಖಃ ಗ್ರಂಥೇಶು ದೃಶ್ಯತೆ. ಅದೇ ಅವಧಾನ ಅಂತ, ಏಕಾಗ್ರತೆ. ಅವನೊಂದು 25 ಮಡಿಕೆಗಳ ಮೇಲೆ ಒಂದೇ ಸಲ ಏಕಾಗ್ರತೆಯನ್ನು ಸಾಧಿಸಿದ, ಅದು ಅವಧಾನ ಅಂತ. ಹೀಗೆ ಸಂಖ್ಯೆಗಳ ಮೇಲೆ, ಎಷ್ಟು ವಸ್ತುಗಳ ಮೇಲೆ ಅವರು ಏಕಾಗ್ರತೆಯನ್ನು ಸಾಧಿಸ್ತಾರೆ ಅನ್ನೋದನ್ನು ಅವಲಂಬಿಸಿಕೊಂಡು ಅವಧಾನಗಳ ಸಂಖ್ಯೆಯನ್ನು ಹೇಳ್ತಾರೆ. ನಾನಿಲ್ಲಿ ಬರೆದಿದ್ದೀನಿ, ಚತುರವಧಾನಂ. 4 ಜನ 4 ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಅವನು ಉತ್ತರವನ್ನು ಹೇಳ್ತಾನೆ ಅವಧಾನಿ ಆದರೆ, ಚತುರವಧಾನಂ. ಅಷ್ಟಾವಧಾನಂ, 8 ಜನ ಪೃಚ್ಛಕರಿರ್ತಾರೆ, 8 ಜನ ಪ್ರಶ್ನೆಯನ್ನು ಕೇಳ್ತಾರೆ. ಇವತ್ತು ತುಂಬ ಪ್ರಸಿದ್ಧವಾಗಿರುವಂಥದ್ದು ಅಷ್ಟಾವಧಾನಂ. ಅದರ ಬಗ್ಗೆ ನಾನು ಮುಂದೆ ವಿವರಣೆಯನ್ನು ಕೊಡ್ತೇನೆ. ದಶಾವಧಾನಂ, 10 ಜನಾಃ ಭವಂತಿ, 10 ಪ್ರಶ್ನಾನ್ ಪೃಚ್ಛಂತಿ, 10 ವಿಧೇಷು ವಿಷಯೇಷು ಮನಃ ಸ್ಥಾಪಯತಿ ಅವಧಾನಿ, ತದ್ ದಶಾವಧಾನಂ ಭವತಿ. ಏವಂ ದ್ವಿಗುಣಿತ ಅಷ್ಟಾವಧಾನಂ, ತ್ರಿಗುಣಿತ ಅಷ್ಟಾವಧಾನಂ ಇತಿ ಸರ್ವಂ ಪ್ರಸಿದ್ಧಮಸ್ತಿ. ಶತಾವಧಾನಂ, ಸಹಸ್ರಾವಧಾನಂ ಇತ್ಯಪಿ ಪ್ರಸಿದ್ಧಮಸ್ತಿ. ಏವಂ ಅವಧಾನಂ ಇತ್ಯಸ್ಯ ಪದಸ್ಯ ಕಿಂಚಿತ್ ವಿವರಣಂ. ತರ್ಹಿ ಇದಾನಿಂ ಅವಧಾನಂ ಭವೇತ್ ಇತ್ಯುಕ್ತೆ के आवश्यकाः इति चेत् ಮುಖ್ಯರೂಪೇಣ ಚತುರ್ವಿಧಾಃ ಜನಾಃ ಅವಶ್ಯಕಾಃ. 4 ವಿಧದ ಜನರು ಇದಕ್ಕೆ ಬೇಕು. ಒಂದು ಅವಧಾನಿ, ಅವನು ಒಬ್ಬನೇ ಇರ್ತಾನೆ, ಏಕಃ ಏವ ಭವತಿ ಅವಧಾನಿ. ಅನಂತರಂ ಪೃಚ್ಛಕಾಃ, ಯೇ ಪ್ರಶ್ನಂ ಪೃಚ್ಛಂತಿ ತೇ, ಪ್ರಶ್ನೆಯನ್ನು ಕೇಳೋದಕ್ಕೂ ಕೂಡ ಹೇಗೆ ಪ್ರಶ್ನೆಯನ್ನು ಕೇಳಬೇಕು ಅಂತ ಗೊತ್ತಿದ್ದವರು. ಒಂದು ಅಷ್ಟಾವಧಾನ ಆದರೆ 8 ಜನ, ದಶಾವಧಾನಂ ಚೇತ್ ಕತಿ ಜನಾಃ ಅವಶ್ಯಕಾಃ ಪೃಚ್ಛಕಾಃ 10 ಜನಾಃ. ಏವಂ ದ್ವಿಗುಣಿತ ಅಷ್ಟಾವಧಾನಂ ಚೇತ್ 16 ಜನಾಃ, ಶತಾವಧಾನಂ ಚೇತ್ 100 ಜನಾಃ. ಏವಂ ತತ್ತತ್ ಸಂಖ್ಯಾಮಾಶ್ರಿತ್ಯ ಪೃಚ್ಛಕಾಃ ಅವಶ್ಯಕಾಃ. ತಥೈವ ಶ್ರೋತಾರಃ ಸಭ್ಯಾಃ ಪ್ರೇಕ್ಷಕಾಃ आवश्यकाः. प्रेक्षकः इति एतान् सर्वानपि एकत्र संयोजयति संयोजकः इति. एते 4 भवन्ति चेत् अष्टावधानम् अथवा एक अवधानकार्यक्रमस्य आयोजनं शक्यम्. अचेतनानि वस्तूनि, स्थलं, ध्वनिवर्धकं सर्वम् आवश्यकम्. अहं जनानां विषये वदन्नस्मि. एते 4 विधाः जनाः आवश्यकाः. सर्वम् अवधानम् आयोजितं द्रष्टुं प्रेक्षकाः एव न सन्ति चेत् प्रयोजनं न भवति. यतोहि एषा एका कला, कलायां प्रेक्षकाः आवश्यकाः.
एवमेव प्रेक्षकाः सिद्धाः सन्ति, अवधानी सिद्धः अस्ति, प्रश्नं प्रष्टुं जनः नास्ति, ಪ್ರಯೋಜನಂ ನಾಸ್ತಿ. ಹೀಗೆ ಎಲ್ಲರೂ ಬೇಕು. 4 ವಿಧದ ಜನರಿದ್ದರೆ ಒಂದು ಅವಧಾನವನ್ನು ಆಯೋಜಿಸ್ಬೋದು. ಅವಧಾನದಲ್ಲಿ 2 ವಿಧಗಳಿದೆ. ಒಂದು ಧಾರಣ ಅವಧಾನಾನಿ, ಅನ್ಯತ್ ಸರ್ಜನಾತ್ಮಕ ಅವಧಾನಾನಿ ಇತಿ. ಅದ್ಯಹಂ ವಿಶೇಷರೂಪೇಣ ವಿಸ್ತೃತಂ ವ್ಯಾಖ್ಯಾನಂ ಸರ್ಜನಾತ್ಮಕ ಅವಧಾನಸ್ಯ, ತನ್ನಾಮ ಸಾಹಿತ್ಯ ಅವಧಾನ, ಅದರ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಅದಕ್ಕಿಂತ ಮೊದಲು ಧಾರಣ ಅವಧಾನ, ಕೇವಲ ನೆನಪಿನಲ್ಲಿಟ್ಟುಕೊಳ್ಳುವಂಥ ಅವಧಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದರಲ್ಲಿ ಪ್ರಸಿದ್ಧವಾಗಿರುವಂಥದ್ದು ವೇದಾವಧಾನಂ, ಗೀತಾವಧಾನಂ, ಸಾಮಾನ್ಯ ಜ್ಞಾನ ಅವಧಾನಂ, ಜೈನ ಪ್ರಕರಣ ಗ್ರಂಥ ಅವಧಾನಂ, ಹೀಗೆ ಅವಧಾನಗಳನ್ನು ಮಾಡ್ತಾರೆ. ಅಂದರೆ ಏನು? ಭಗವದ್ಗೀತೆಯ 800 ಶ್ಲೋಕಗಳನ್ನು ಒಬ್ಬ ಕಂಠಸ್ಥ ಮಾಡಿರ್ತಾನೆ. 1ನೇ ಶ್ಲೋಕದಿಂದ 800ನೇ ಶ್ಲೋಕದ ತನಕ, 800ನೇ ಶ್ಲೋಕದಿಂದ 1ನೇ ಶ್ಲೋಕದ ತನಕವೂ ಹೇಳಲಿಕ್ಕೆ ಸಮರ್ಥ ಅವನು. ಅದೇ ರೀತಿಯಾಗಿ ಯಾವುದೋ ಒಂದು ಶ್ಲೋಕದ 4ನೇ ಪಾದವನ್ನು ಹೇಳಿದರೆ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿಬಿಟ್ರೆ ತಕ್ಷಣ ಕರ್ಮಣ್ಯೇ ವಾಧಿಕಾರಸ್ತೆ ಅಂತ ಆರಂಭ ಮಾಡ್ತಾನೆ. ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲೇ ಅಂತ್ಯಾಕ್ಷರಿಯನ್ನು ಆಡ್ತಾನೆ. ಈಗ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೋ ಮಾತೆ ಸಂಗೋಸ್ತ್ವ ಕರ್ಮಣಿ. ಮೀ ಈ ಬಂತು, ಈ ಇಂದ ಬರುವಂಥ ಶ್ಲೋಕ ಭಗವದ್ಗೀತೆಯಲ್ಲಿ ಎಲ್ಲಿದೆ ಹೇಳ್ತಾನೆ ಅನುಕ್ಷಣ ತಕ್ಷಣ, ಅಂಥ ಅವಧಾನ. ಏವಂ ಭಗವದ್ಗೀತಾಂ ಆಶ್ರಿತ್ಯ ಏತಾದೃಶಂ ಅವಧಾನಂ ಚಲತಿ. ಅಥವಾ 10ನೇ ಅಧ್ಯಾಯದ 8ನೇ ಶ್ಲೋಕವನ್ನು ಹೇಳು ವದತಿ. ಏಕಂ ಶ್ಲೋಕಂ ಉಕ್ತ್ವಾ ಏಷಃ ಶ್ಲೋಕಃ ಕಸ್ಯ ಅಧ್ಯಾಯಸ್ಯ ಕಃ ಶ್ಲೋಕಃ ಶ್ಲೋಕ ಸಂಖ್ಯಾ ಕಾ ಇತಿ ಪೃಚ್ಛಾಮಃ ಚೇತ್ ತದಪಿ ವದತಿ. ಇತ್ಯೇವಂ ಏತದ್ ಅವಧಾನಂ ಚಲತಿ. ತತ್ರ ನೂತನತೆಯ ಕಿಮಪಿ ನ ಸೃಜತಿ, ಹೊಸದಾಗಿ ಏನನ್ನು ಅವನು ಬರೆಯೋದಿಲ್ಲ ಅಥವಾ ರಚನೆ ಮಾಡೋದಿಲ್ಲ. ಮೊದಲೇ ತುಂಬ ಅಭ್ಯಾಸ ಮಾಡಿ ಶ್ರಮಪಟ್ಟು ಎಲ್ಲವನ್ನು ಧಾರಣೆ ಮಾಡಿರ್ತಾನೆ. ಅಂದರೆ ಎಲ್ಲವನ್ನು ಕಂಠಸ್ಥವಾಗಿರುತ್ತೆ ಅವನಿಗೆ. ಅದು ಉಪಸ್ಥಿತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಉಪಸ್ಥಿತಂ ಭವತಿ ಮನಸ್ಸಿ, ಯಾವಾಗ ಬೇಕೋ ಆವಾಗ ಹೇಳ್ತಾನೆ. ಸಹ ಧಾರಣಾವಧಾನಿ ಭವತಿ. ನಾನು ಹೇಳಿದ್ದು ಅದೇ ರೀತಿಯಾಗಿ ವೇದದಲ್ಲೂ ಮಾಡ್ತಾರೆ, ಏವಮ್ಮ ಸಾಮಾನ್ಯ ಜ್ಞಾನದಲ್ಲೂ ಮಾಡ್ತಾರೆ ಕೆಲವರು. ಅಂದರೆ ದೇಶಗಳು 300 ಇದೆ, 300 ದೇಶಗಳ ಹೆಸರನ್ನು ಕಂಠಸ್ಥ ಮಾಡ್ಕೊಳ್ತಾರೆ. ಅದರ ರಾಜಧಾನಿಗಳು, ಅದರ ಜನಸಂಖ್ಯೆ ಎಷ್ಟಿದೆ, ಅದರಲ್ಲಿ ಹರಿಯುವಂಥ ನದಿಗಳು ಯಾವುದು, ಯಾವುದನ್ನೇ ಕೇಳಿದರೂ ತಕ್ಷಣಕ್ಕೆ ಹೇಳುವಂಥ ಅವಧಾನಗಳು. ಅಂಥ ಅವಧಾನಗಳನ್ನು ಆಯೋಜನೆ ಮಾಡ್ತಾರೆ. ವಿಶೇಷವಾಗಿ ಜೈನ ಸಂಪ್ರದಾಯದಲ್ಲಿ ಜೈನ ಮುನಿಗಳು ಈ ರೀತಿಯಾದಂಥ ಅವಧಾನಗಳನ್ನು ಮಾಡ್ತಾರೆ. ಜೈನ ಪ್ರಕರಣ ಗ್ರಂಥ, ಜೈನರ ಕೆಲವೊಂದು ಗ್ರಂಥಗಳಲ್ಲೂ ಹೀಗೆ ಅವರು ಅವಧಾನವನ್ನು ಮಾಡ್ತಾರೆ. ಅಲ್ಲಿ ಕೆಲವರು ಅಷ್ಟಾವಧಾನ ಮಾಡ್ತಾರೆ, ಕೆಲವರು ಶತಾವಧಾನ, ಕೇಚನ ಸಹಸ್ರಾವಧಾನಂ ಅಪಿ ಕುರ್ವಂತಿ. ಏತಾದೃಶ ಅವಧಾನಾನಿ ಸಂತಿ ಇತಿ ಅವಧಾನಸ್ಯ ಕಶ್ಚನ ಪ್ರಕಾರಃ ಏಷಃ ಧಾರಣಾವಧಾನಂ. ಇಲ್ಲಿ ಹೊಸದಾಗಿ ಏನನ್ನೋ ಅವರು ರಚಿಸೋದಿಲ್ಲ ಅನ್ನೋದನ್ನು ಬಿಟ್ಟರೆ ಇದು ಗ್ರೇಟೆ. ತೇಷಾಂ ಕಲಾ ಏವ ಯದ್ಯಪಿ ಕಂಠಸ್ಥೀಕರಣಂ ಏವ ಅಸ್ತಿ, ತಥಾಪಿ ಎಲ್ಲವನ್ನೂ ಕಂಠಸ್ಥೀಕರಣ ಮಾಡಿದರೂ ಕೂಡ ಕೇಳಿದಾಗ ಹೇಳಬೇಕು. ತದೇವ ವೈಶಿಷ್ಟ್ಯಂ ಅಸ್ತಿ. ಭವತು ಏವಂ ಅದ್ಯ ಏವಂ ಅವಧಾನಸ್ಯ ಪೃಷ್ಠಭೂಮಿಕಾಯಾಂ ಪೀಠಿಕಾರೂಪೇಣ ಸಾಹಿತ್ಯಾವಧಾನಸ್ಯ ಏತಾವದುಕ್ತ್ವಾ ಮುಂದೆ ಸಾಕ್ಷಾತ್ ಸಾಹಿತ್ಯಾವಧಾನ ಅಂದರೆ ಏನು, ಇವತ್ತು ಅಷ್ಟಾವಧಾನಸ್ಯ ಪರಿಚಯ ಅಂದರೆ ಇವತ್ತಿನ ದಿನಗಳಲ್ಲಿ ನಡೆಯುತ್ತಾ ಇರುವಂಥ ಸಾಹಿತ್ಯಾವಧಾನಗಳು, ಆ ಸಾಹಿತ್ಯಾವಧಾನಗಳು ಹೇಗೆ ನಡೆಯುತ್ತವೆ ಅನ್ನೋದರ ಬಗ್ಗೆ ವಿವರಣೆಯನ್ನು ನೋಡೋಣ. ಸಾಹಿತ್ಯಾವಧಾನಾರ್ಥಂ ಬಿಂದುತ್ರಯಂ ಅವಶ್ಯಕಂ. ಅಲ್ಲಿ ಧಾರಣಂ ಧೈರ್ಯಂ ಪರ್ಯಾಪ್ತಂ. ಎಲ್ಲಿ ಧಾರಣಾವಧಾನಗಳಲ್ಲಿ ಒಂದು ಚೆನ್ನಾಗಿ ಕಂಠಸ್ಥ ಮಾಡಿರಬೇಕು, ಇನ್ನೊಂದು ಸ್ಟೇಜಿಗೆ ಬಂದ ಕೂಡಲೇ ನಡಗಬಾರದು, ಯಾರೋ ಪ್ರಶ್ನೆ ಕೇಳಿದ ಕೂಡಲೇ. ಅಷ್ಟಿದ್ರೆ ಆ ಧಾರಣಾವಧಾನವನ್ನು ಮಾಡ್ಬೋದು. ಆದರೆ ಈ ಸಾಹಿತ್ಯಾವಧಾನದಲ್ಲಿ ಇನ್ನೊಂದು ಬೇಕು, ಧಾರಾ. ಸಾಹಿತ್ಯಾವಧಾನೆ ಶ್ಲೋಕಾಹ ರಚನೀಯಾಹ ಭವಂತಿ. ಛಂದಸ್ಸಿಗೆ ಅನುಗುಣವಾಗಿ ಶ್ಲೋಕಗಳನ್ನು ರಚನೆ ಮಾಡಬೇಕು. ತರ್ಹಿ ಶ್ಲೋಕಃ ಇತ್ಯುಕ್ತೆ ಕಃ? ಶ್ಲೋಕದಲ್ಲಿ ಎಷ್ಟು ಸಾಲುಗಳಿರ್ತವೆ? ಸಾಮಾನ್ಯವಾಗಿ 4 ಸಾಲುಗಳಿರ್ತವೆ. ಸಾಮಾನ್ಯವಾಗಿ ಭಗವದ್ಗೀತೆ ಪುಸ್ತಕವನ್ನು ನೋಡಿದವರು 2 ಸಾಲು ಇರುತ್ತೆ ಅಂತ ಹೇಳ್ಬೋದು. ಆದರೆ ಅವರು ಅದು 4 ಸಾಲುಗಳನ್ನೇ 2 ಸಾಲುಗಳಲ್ಲಿ ಬರೆದಿರ್ತಾರೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಇದು 1 ಸಾಲು. ಸಮವೇತಾಯುಯುತ್ಸವ 2ನೇ ಸಾಲು. ಮಾಮಕಾಹ ಪಾಂಡವಾಶ್ಚೈವ ತೃತೀಯಃ ಪಾದಃ. ಕಿಮಕುರೋತ ಸಂಜಯ ಇತಿ 4ಥಃ ಪಾದಃ. ಏವಂ ಯಂ ಕಮಪಿ ಶ್ಲೋಕಂ ಸ್ವೀಕುರ್ಮಃ 4 ಪಾದಾः ಭವಂತಿ.
ಸ್ವಲ್ಪ ದೊಡ್ಡ ಶ್ಲೋಕವನ್ನು ತಗೊಳ್ಳೋಣ. ಅಲ್ಲೂ ಕೂಡ ಚತ್ವಾರಃ ಪಾದಾಃ. ಕಥಂ? ಯಾ ಕುಂದೇಂದು ತುಷಾರಹಾರ ಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಏಕಃ ಪಾದಃ. ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ದ್ವಿತೀಯಃ ಪಾದಃ. अनन्तरं किमस्ति? या ब्रह्माच्युतशङ्करप्रभृतिभिः देवैः सदा वन्दिता तृतीयः पादः. सा मां पातु सरस्वती भगवती निःशेषजाड्यापः. ಇದು ನಾಲ್ಕನೇ ಪಾದ. ನೀವು ಬೇಕಾದರೆ ಮನೆಗೆ ಹೋಗಿ ಅಕ್ಷರಗಳನ್ನು ಲೆಕ್ಕ ಹಾಕಿ. ಪ್ರತಿಯೊಂದು ಪಾದದಲ್ಲೂ 19 ಅಕ್ಷರಗಳಿದೆ. ಇದು ಶಾರ್ದೂಲ ವಿಕ್ರೀಡಿತ ಅಂತ ಛಂದಸ್ಸಿನ ಹೆಸರು. ಮೊದಲು ನಾನು ಹೇಳಿದ್ದು ಭಗವದ್ಗೀತೆದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಇತಿ. ಅನುಷ್ಠುಪ್ ಛಂದಸ್ಸು. ಪ್ರತಿ ಪಾದದಲ್ಲೂ 8 ಅಕ್ಷರಗಳಿರುತ್ತವೆ. ಹೀಗೆ ಸಂಸ್ಕೃತದಲ್ಲಿ 8 ಅಕ್ಷರದ್ದು, 9 ಅಕ್ಷರದ್ದು, 10 ಅಕ್ಷರದ್ದು, 12 ಅಕ್ಷರದ್ದು ವಿವಿಧ ಛಂದಾಂಸಿ ಸಂತಿ. ಪ್ರಾಯಃ 200 ಅಧಿಕಾನಿ ಛಂದಾಂಸಿ ಸಂಸ್ಕೃತೆ ಕನ್ನಡೇ ಏವಂ ಸಂತಿ. ಪುನಃ ತತ್ರ ಮಾತ್ರಾವೃತ್ತಮಿತಿ ಅಸ್ತಿ, ವರ್ಣವೃತ್ತಮಿತಿ ಅಸ್ತಿ. ಇದು ಛಂದಸ್ಸಿನ ಕ್ಲಾಸ್ ಅಲ್ಲ, ಅದರಿಂದ ನಾನು ಮತ್ತೆ ಗುರು ಲಘು ಎಲ್ಲ ಬರೆದು ತೋರಿಸೋಲ್ಲ, ನೀವು ಮತ್ತೆ ತಲೆನೋವಾಗ್ಬೋದು. ಅತಃ ಅಸ್ತು. एवं श्लोकः इत्युक्ते तर्हि कति पादाः भवन्ति? चत्वारः पादाः. भवन्तः चिन्तयेयुः श्लोके किं वैशिष्ट्यमस्ति? ಹೇಳೋದನ್ನು ಶ್ಲೋಕದಲ್ಲೇ ಯಾಕೆ ಹೇಳಬೇಕು? ನಾವು ಮಾತಾಡೋ ಹಾಗೂ ಹೇಳ್ಬೋದಲ್ವಾ? ಹೇಳ್ಬೋದು, ಹೇಳಬಾರದು ಅಂತಿಲ್ಲ. ಪರಂತು ಶ್ಲೋಕೆ ಸೌಂದರ್ಯಂ ಆಗಚ್ಚತಿ. ಶ್ಲೋಕೆ ಸ್ಮರಣಸ್ಯ ಆನುಕೂಲ್ಯಮಸ್ತಿ. ನಮಗೆ ನೆನಪಿಟ್ಟುಕೊಳ್ಳೋದು ಸುಲಭ. ಓರೆಯಾದಂಥ ಮುಖ ಇರುವವನು, ತುಂಬ ದೊಡ್ಡದಾದ ದೇಹ ಇರೋವನು, ಕೋಟಿ ಸೂರ್ಯರಿಗೆ ಸಮಾನವಾದಂಥ ತೇಜಸ್ಸುಳ್ಳವನು ನಮಗೆ ನಿರ್ವಿಘ್ನವನ್ನು ಯಾವಾಗಲೂ ಮಾಡಲಿ ಅಂತ ನಾನು ಕನ್ನಡದಲ್ಲಿ ಹೇಳಿದೆ. ನಿಮಗೆ ಯಾವುದಾದ್ರೂ ಸಂಸ್ಕೃತ ಶ್ಲೋಕ ಭವತಾಂ ಮನಸ್ಸಿ ಆಗತಃ ವಾ? ಕಃ ಶ್ಲೋಕಃ? ವಕ್ರತುಂಡ ಮಹಾಕಾಯ ಖಲು ಅಗ್ರೆ ಕಿಮಸ್ತಿ? ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಛಂದೋಬದ್ಧ ಶ್ಲೋಕ. ಇದರಲ್ಲೂ 8 ಅಕ್ಷರಗಳಿದೆ. ಅದನ್ನು ಯಾರು ಬರೆದವರು? ಕೋಪಿ ಜಾನಾತಿ ವಾ? ವಯಂ ನ ಜಾನೀಮಃ ಕಃ ರಚಿತವಾನ್ ಇತಿ. ಯಾವಾಗ ಬರೆದರು? ತದಪಿ ವಯಂ ನ ಜಾನೀಮಃ. ಪ್ರಾಯಃ ಸಹಸ್ರಶಃ ವರ್ಷೇಭ್ಯ ಪೂರ್ವಂ. ನಾನು ಇವತ್ತಿಲ್ಲಿ ಹೇಳಿದೆ ಓರೆ ಮುಖ ಉಳ್ಳವನು, ಸೊಂಡಿಲು ಸೊಟ್ಟ ಇರೋನು ಅಂತೆಲ್ಲ. ಆವಾಗ ಹೇಳಿದ್ದಕ್ಕೂ ಇವಾಗ ಹೇಳಿದ್ದಕ್ಕೂ ತುಂಬ ವ್ಯತ್ಯಾಸ ಆಯಿತು, 5 ನಿಮಿಷ ಮೊದಲು ಹೇಳಿದ್ದಕ್ಕೆ. ಆದರೆ ಸಾವಿರಾರು ವರ್ಷ ಮೊದಲು ಹೇಳಿದ್ದನ್ನು ನಾವು ಇವತ್ತಿಗೂ ಹಾಗೇ ಹೇಳ್ತಾ ಇದ್ದೀವಿ ತಪ್ಪಿಲ್ಲದೆ. ಏತಸ್ಯ ಕಾರಣಂ ಏಕಃ ನಿಯಮಃ ಅಸ್ತಿ. ಛಂದೋ ನಿಯಮಃ ಅಸ್ತಿ. ಛಂದಸ್ಸಿನ ನಿಯಮದ ಪ್ರಕಾರ ಹೇಳಿದರೆ ತುಂಬ ಚೆನ್ನಾಗಿ ವಸ್ತುವನ್ನು ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಒಂದು ವಿಚಾರ. ದ್ವಿತೀಯ ವಿಚಾರ, ನೆನಪಿಟ್ಟುಕೊಳ್ಳೋದು ಸುಲಭ. ಸ್ಮರಣಂ ಬಹು ಸರಳತೆಯ ಕರ್ತುಂ ಶಕ್ನುಮಃ ಇತಿ ಅಂಶದ್ವಯಂ ಮನಸ್ಸಿ ನಿಧಾಯ ಪದ್ಯಂ ಇತಿ ಅಂಶಃ ಆಗತಃ. ಇಂಥ ಸುಂದರವಾದ ಪದ್ಯಗಳಿರುವಾಗ ಸ್ವಲ್ಪ ಬುದ್ಧಿಗೆ ಕೆಲಸ ಕೊಡುವಂಥ ಆಟಗಳನ್ನು ಆಡ್ಬೋದಲ್ಲ. ಪರಸ್ಪರ ಸಂಭಾಷಣೆಯ ಪದ್ಯಗಳು ಅನೇಕ ಇದೆ ಸಂಸ್ಕೃತದಲ್ಲಿ. ಉದಾಹರಣಾರ್ಥಂ ಅಹಂ ಅತ್ರ ಏಕಂ ಲಿಖಿತವಾನ್ ಛಂದೋಭಾಷಣಂ ಇತಿ. ಶಿವಪಾರ್ವತ್ಯೋಃ ಕಲಹಃ ಛಂದೋಭಾಷಣಂ ಇತಿ ಅಸ್ತಿ. ಪ್ರಾಯಃ ತೃತೀಯೇ ಪುಟೆ. ಕಸ್ತ್ವಂ ಭವಾನ್ ಕಃ ಇತಿ ಪಾರ್ವತಿ ಶಿವಂ ಪೃಚ್ಛತಿ. ಶಿವ ಎಲ್ಲೋ ಹೊರಗಡೆ ಹೋಗಿದ್ದಾನೆ, ವಾಪಸ್ ಮನೆಗೆ ಬಂದಾಗ ಪಾರ್ವತಿ ಶಿವಂ ಪೃಚ್ಛತಿ ಕಃ ತ್ವಂ. ಸಹ ವದತಿ ಶೂಲಿ. ಶೂಲಿ ಇತ್ಯುಕ್ತೆ ತ್ರಿಶೂಲಮಸ್ತಿ ಖಲು ತಸ್ಯ ಹಸ್ತೆ, ಅತಃ ಶೂಲಿ ಸಹ. ನಾನು ಶೂಲಿ ಅಂತ ಹೇಳ್ತಾನೆ. ಆದರೆ ಶೂಲೆ ಅಂದರೆ ಶೂಲಿ ಅಂದರೆ ರೋಗ ಅನ್ನುವಂಥ ಅರ್ಥ ಇದೆ. ಅತಃ ಪಾರ್ವತಿ ಕಿಂ ವದತಿ ಮೃಗಯ ಭಿಷಜಂ. ಪ್ರಾಯಃ ವಿಳಂಬೇನ ಆಗತವಾನ್ ಸ್ಯಾತ್ ಶಿವಃ, ಅತಃ ಕೋಪೇನ ತಥಾ ವದತಿ. ಶೂಲಿ ಖಲು ರೋಗಿ ಖಲು ತರ್ಹಿ ಭಿಷಜಂ ಮೃಗಯ ವೈದ್ಯಂ ಅನ್ವಿಷ್ಯತು. ನೀಲಕಂಠ ಪ್ರಿಯೇಹಂ ಅನ್ಯನಾಮ ವದತಿ ಶಿವಸ್ಯ. ಕಿಮಿತಿ? ನೀಲಕಂಠಃ ಅಹಂ. ನೀಲಕಂಠಃ ಶಿವಸ್ಯ ನಾಮ. ಸಹ ಗರಲಂ ವಿಷಂ ಪೀತವಾನ್ ಇತಿ ಕಾರಣತಃ ನೀಲಕಂಠ. ಆವಾಗ ನೀಲಕಂಠ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ಕಿಂ? ನವಿಲು. ನವಿಲಿಂದು ನೀಲಕಂಠ. ಕೇ ಕಾಮೇ ಕಾಮ್ ಕುರು. ಹಾಗಾದರೆ ಕೇಕೆ ಹಾಕು. ಕೇಕೆ ಹಾಕು ಅಂದರೆ ನವಿಲಿನ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕೇಕೆ ಅಂತ ಹೇಳ್ತಾರೆ. ಕೇಕೆಯನ್ನು ಮಾಡು ಅಂತ ಹೇಳ್ತಾರೆ. ಅಯ್ಯೋ ಇದು ಆಗಲಿಲ್ಲ ಅಂತ
ಪಶುಪತಿ ಪಶುಪತಿ ಅಂತ ಹೇಳ್ತಾನೆ. ಅಂದರೆ ಪಶುಗಳಿಗೆ ಅಧಿಪತಿ ಶಿವ ಅನ್ನುವಂಥ ಅರ್ಥದಲ್ಲಿ. ಆದರೆ ಪಶು ಅಂದರೆ ಧೇನು ಅಥವಾ ವೃಷಭ, ಅವರಲ್ಲಿ ಶ್ರೇಷ್ಠನಾಗಿರುವಂಥ, ಅಂದರೆ ಇವನೊಂದು ಎತ್ತು ಅಂತ ಮಾಡಿ. ನೈವ ದೃಷ್ಟೇ ವಿಷಾಣೆ, ವಿಷಾಣಂ ನಾಮ ಕೊಂಬುಗಳು ಕಾಣ್ತಾ ಇಲ್ಲಲ್ಲ ಅಂತ ಪಾರ್ವತಿ ಹೇಳ್ತಾಳೆ. ಮುಗ್ಧೆ ಸ್ಥಾಣು ಅನ್ನುವಂಥ ಇನ್ನೊಂದು ಹೆಸರು ಶಿವನಿಗಿದೆ. ಅದು ಹೇಳಿದ್ದಕ್ಕೆ ಸ್ಥಾಣು ಶಬ್ದಕ್ಕೆ ಇನ್ನೊಂದು ಅರ್ಥ ಸ್ಥಿರವಾಗಿರೋನು, ಜಡವಸ್ತು, ಮರದ ತುಂಡು. ಸಚರತಿ ಕಥಂ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಸ್ಥಾಣು ಆದರೆ ಹೇಗೆ ಬರ್ತೀಯ, ಅದು ಸ್ಥಿರ ಅಲ್ವಾ. ಜೀವಿತೇಶ ಶಿವಾಯಾಹ, ನಿನ್ನದೇ ಶಿವಾಯಾಹ ಜೀವಿತೇಶಃ, ನಿನ್ನ ಪ್ರಿಯಕರ ಅಂತ ಹೇಳ್ತಾನೆ. ಪರಂತು ಶಿವ ಶಬ್ದಸ್ಯ ಅಪರಃ ಅರ್ಥಃ ಅಸ್ತಿ, ಶಿವಾ ಶಬ್ದಸ್ಯ ನರಿ, ಹೆಣ್ಣು ನರಿ ಶಿವ ಇತಿ. ತರ್ಹಿ ಗಚ್ಚ ಅಟವ್ಯಾಂ, ಕಾಡಿಗೆ ಹೋಗು, ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾನೆ. ಇತಿ ಹತವಚಾಹ ಪಾತುವಶ್ಚಂದ್ರಚೂಡ, ಹೀಗೆ ಹತವಚಾಹ ಯಸ್ಯ ವಾಕ್ ಹತಂ ತಾದೃಶಃ ಶಿವಃ ಅಸ್ಮಾನ್ ಪಾತು ಇತಿ ಶಿವಪಾರ್ವತ್ಯೋಃ ಸಂಭಾಷಣಂ ಶ್ಲೋಕರೂಪೇಣ ಅಸ್ತಿ. ಇದು ಒಂದು ಆಟ, ಶಿವಪಾರ್ವತಿಯರ ಮಧ್ಯದಲ್ಲಿ ಆಯಿತು ಅಂತ ಕಲ್ಪಿಸಿಕೊಂಡು ಯಾರೋ ಒಬ್ಬ ಕವಿ ಬರೆದ. ಇತ್ಯುಕ್ತೆ ಶ್ಲೋಕಾಃ ಸ್ತೋತ್ರಾಣಿ ಇತ್ಯುಕ್ತೆ ಅಸ್ಮಾಕಂ ಪೂಜಾರ್ಥಮೇವ ಸಂತಿ ಇತಿ. ನಾವು ಪೂಜೆ ಮಾಡೋದಕ್ಕಷ್ಟೇ ಬರೀ ಸ್ತೋತ್ರಗಳಿವೆ ಶ್ಲೋಕಗಳಿವೆ ಅಂತಲ್ಲ, ಪೂಜೆ ಮಾಡೋದಕ್ಕೂ ಅವಶ್ಯವಾಗಿ ಇದೆ, ಅದು ಬೇಕು ಪೂಜೆ ಮಾಡೋದಕ್ಕೂ. ಅದನ್ನು ಬಿಟ್ಟು ಕೂಡ ತುಂಬ ಇಂತಹ ಚಾಟು ಶ್ಲೋಕಗಳಿದೆ, ಅದರ ಬಗ್ಗೆನೇ ಬೇಕಾದರೆ ಒಂದು ವ್ಯಾಖ್ಯಾನವನ್ನು ಮಾಡ್ಬೋದು, ಅಷ್ಟು ಶ್ಲೋಕಗಳಿದೆ. ಹೀಗೆ ಶ್ಲೋಕಗಳಲ್ಲಿ ಆಟವಾಡ್ತಾ ಈ ಅವಧಾನ ಕಲೆ, ಸಾಹಿತ್ಯ ಅವಧಾನ ಕಲೆಯು ಹುಟ್ಟುಕೊಳ್ತು. ಅದು ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥ ಇತಿಹಾಸ ಇದೆ. ಏಕಃ ಗರ್ವಸ್ಯ ವಿಚಾರಃ ಅಸ್ಮಾಕಂ ಕರ್ನಾಟಕೀಯಾನಾಂ ಸಾಹಿತ್ಯಾವಧಾನಂ ಇತಿ. ತರ್ಹಿ ಅಷ್ಟಾವಧಾನಂ ಇತಿ ಭವಂತಃ ಶ್ರುತವಂತಃ, ಸಾಹಿತ್ಯಾವಧಾನಂ ಇತಿ ಭವಂತಃ ಶ್ರುತವಂತಃ, ಪೃಚ್ಛಕಾಹ ಇತಿ ಪದಂ ಶ್ರುತವಂತಃ. ಪೃಚ್ಛಕಾಹ ಅನ್ನುವಂಥ ಪದವನ್ನು ಕೇಳಿದ್ರಿ. ಪೃಚ್ಛಕರು ಅಷ್ಟಾವಧಾನದಲ್ಲಾದರೆ ಎಷ್ಟು ಜನ ಇರ್ತಾರೆ? 8 ಜನ, ಅಷ್ಟಜನಾಃ ಭವಂತಿ. ತರ್ಹಿ te ಕಿಂ ಕುರ್ವಂತಿ, ಅವರು ಎಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದರ ಪರಿಚಯ ನಮಗೆ ಸ್ವಲ್ಪ ಆಗಬೇಕು. ಅತಃ ಅಹಂ ಕೇಷಾಂಚನ ವಿಭಾಗಾನಾಂ ನಾಮಾನಿ ಅತ್ರ ಲಿಖಿತವಾನ್ ಅಸ್ಮಿ. ತದ್ ಪುನಃ ಅಹಂ ಅತ್ರ ನ ಪಠಾಮಿ, ಭವತಾಂ ಹಸ್ತೆ ತು ಅಸ್ತಿ ಏವ ನಿಷೇಧಾಕ್ಷರಿ ಸಮಸ್ಯಾ ಪೂರ್ತಿ ಇತ್ಯಾದಿಕಂ. ಅದ್ಯತನ ಅವಧಾನೇಶು, ನಾವು ತುಂಬ ಇತಿಹಾಸಕ್ಕೆ ಹೋಗೋದು ಬೇಡ, ಯಾಕಂದರೆ ಇತಿಹಾಸಕ್ಕೆ ಹೋದರೆ ಹಿಸ್ಟ್ರಿ ಕ್ಲಾಸ್ ಆಗಿಬಿಡುತ್ತೆ. ಇವತ್ತು ಹೇಗೆ ನಡೀತಾ ಇದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಇವತ್ತು ನಡೀತಾ ಇರುವಂತಹ ಸಾಹಿತ್ಯ ಅವಧಾನಗಳಲ್ಲಿ ಈ ಪೃಚ್ಛಕರು ಯಾವ ಅಂಶಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ. ಅತ್ರ ರಕ್ತವರ್ಣೀಯ ನಕ್ಷತ್ರಂ ದೃಶ್ಯತೆ ಭವತಾಂ ಡಾಕ್ಯುಮೆಂಟ್ ಮಧ್ಯೆ 6 ಅಂಶಗಳಿಗೆ ಸ್ಟಾರ್ ಹಾಕಿದ್ದೀನಿ. ಆ 6 ಅಂಶಗಳು ಎಲ್ಲ ಅವಧಾನಗಳಲ್ಲೂ ಸಾಮಾನ್ಯವಾಗಿ ಇರುತ್ತವೆ. ನಿಷೇಧಾಕ್ಷರಿ, ಸಮಸ್ಯಾಪೂರ್ತಿ, ದತ್ತಪದಿ, ಆಶುಕವಿತಾ, ಅಪ್ರಸ್ತುತ ಪ್ರಸಂಗ, ಸಂಖ್ಯಾಬಂಧ ಇತಿ. ತದ್ವಯಂ ಏಕೈಕಶಃ ಪಶ್ಯಾಮ. 6 ಜನ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಆಮೇಲೆ ಕೆಲವೊಂದು ಕಡೆ ಹ್ಯಾಶ್ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಕೆಂಪು ಮಾರ್ಕು ಮತ್ತು ಹ್ಯಾಶ್ ಮಾರ್ಕ್ ಎರಡೂ ಇರುವಂಥದ್ದು ಅಪ್ರಸ್ತುತ ಪ್ರಸಂಗ, ಸಂಖ್ಯಾಬಂಧ ಅಂತ. ಅದು ಯಾಕೆ ಅನ್ನೋದನ್ನು ಹೇಳ್ತೇನೆ. ಅಷ್ಟಾವಧಾನ ಆಗಲಿ, ಶತಾವಧಾನ ಆಗಲಿ, ಸಹಸ್ರಾವಧಾನ ಆಗಲಿ, ಅದು ಸಾಹಿತ್ಯಿಕ ಅವಧಾನ ಆದಾಗ ಅದಕ್ಕೆ 4 ರೌಂಡುಗಳು, 4 ಸುತ್ತುಗಳು ಇರ್ತವೆ. 4 ಚಕ್ರಾಣಿ ಭವಂತಿ. ಯಾಕೆ? ಕಿಮರ್ಥಂ? ನಾನು ಇಷ್ಟರವರೆಗೂ ಹೇಳಿದೆ ಅಲ್ವಾ, ಕಿಮಪಿ ವಕ್ತುಂ ಶಕ್ನುವಂತಿ ವಾ? ಕಿಮರ್ಥಂ 4 ರೌಂಡ್ಸ್ ಭವಂತಿ? ಶ್ಲೋಕಸ್ಯ 4 ಪಾದಾಃ, ಪ್ರತಿ ಶ್ಲೋಕಕ್ಕೂ 4 ಪಾದಗಳಿರ್ತವೆ. ಇದು ಅಷ್ಟಾವಧಾನದಲ್ಲೂ ಅವಧಾನಿ ಒಬ್ಬನಿಗೆ ಉತ್ತರ ಕೊಡ್ತಾ ಹೋದರೆ ಅಲ್ಲಿ ಅವಧಾನ ಎಲ್ಲ ಆಯಿತು. ಒಬ್ಬನಿಗೆ ಉತ್ತರ ಕೊಟ್ಟ, ಆಮೇಲೆ ಮುಂದೆ ಹೋದ ಅಂತಾಯಿತು, ಪ್ರಶ್ನೋತ್ತರ ಆಯಿತು. ಆದ್ದರಿಂದ ಒಬ್ಬನಿಗೆ ಒಂದೇ ಪಾದವನ್ನು ಕೊಡ್ತಾನೆ, ನೆಕ್ಸ್ಟ್ ಇನ್ನೊಬ್ಬನ ಹತ್ರ ಕೇಳ್ತಾನೆ, ನೆಕ್ಸ್ಟ್ ಮತ್ತೊಬ್ಬನ ಹತ್ರ ಕೇಳ್ತಾನೆ. ಹಾಗೆ ಅವಧಾನ ಮಾಡುವಾಗ ಒಂದೊಂದು ಪಾದವನ್ನು ರಚಿಸ್ಕೊಂಡು ಮುಂದೆ ಹೋಗ್ತಾರೆ. ಅದರಿಂದ 4 ಸುತ್ತುಗಳಿರ್ತವೆ. ಸ್ವಲ್ಪ ಈ 4 ಸುತ್ತುಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದರ ಬಗ್ಗೆ ಹೇಳಿದರೆ ಇತೋಪಿ ಸರಳಂ ಭವೇತ್. ಅತಃ
निषेधाक्षरी इत्युक्ते का इति वयं किञ्चित् पश्यामः। निषेधाक्षरी विभागे प्रच्छकः भवति। सः आरम्भे एकं प्रश्नं पृच्छति। गणपतेः स्तुतिः करणीया यतोहि गणेशचतुर्थीपर्व समीपे आगतम् अतः इति। अस्तु इति अवधानी वदति। अक्षराणां निषेधं करोति। एकम् अक्षरम् अवधानी वदति चेत् द्वितीयस्य अक्षरस्य निषेधं करोति। अत्र अहं लिखितवान् अस्मि। प्रथमाक्षरं गणपति, गणेश, गणनायक इति यदा वदामः किमागच्छति? प्रथमाक्षरं ग इति आगच्छति। ಆದ್ದರಿಂದ ನಿಷೇಧಾಕ್ಷರಿ ಪೃಚ್ಛಕರು ಹೇಳ್ತಾರೆ ಗಣಪತಿ ವರ್ಣನೆ ಮಾಡಬೇಕು, ಆದರೆ ಗ ಅನ್ನೋಂಥ ಶಬ್ದ ಬರಬಾರದು. ಅವಧಾನಿ ಸರಿ ಗಣಪತಿಗೆ ಗಾದಿಂದಲ ಒಂದೇ ಅಲ್ಲ ಇರೋದು, ವಿ ಅಂತ ಆರಂಭ ಮಾಡ್ತಾನೆ. ವಿ ಅಂತ ಒಂದು ಅಕ್ಷರ ಹೇಳ್ದ, ಮುಂದೇನು ಹೇಳ್ಬೋದು? ವಿನಾಯಕಂ ಅಂತ ಹೇಳ್ಬೋದು. ಅದಕ್ಕೆ ಅಥವಾ ವಿಘ್ನೇಶಂ ಅಂತ ಹೇಳ್ಬೋದು. ವಿಘ್ನೇಶ. ಘ ಮುಂದೆ ಬರಬಾರದು ಅಂತ ಹೇಳ್ತಾನೆ. ಘ ಮುಂದೆ ಬರಬಾರದು. ಈಗ ವಿಘ್ನೇಶ ಅಂತ ಹೇಳೋ ಹಾಗಿಲ್ಲ, ವಿನಾ ಅಂತ ಹೇಳ್ತಾನೆ ಎರಡನೇ ಅಕ್ಷರವನ್ನು. ವಿನಾ ಆಯಿತು. ಪೃಚ್ಛಕ ಕೇಳ್ತಾ ಇರ್ತಾನೆ, ಈಗ ವಿನಾ ಹೇಳ್ದ ಮುಂದಿನ ಅಕ್ಷರ ಯಾವ್ದು ಹೇಳ್ತಾನೆ? ಯ ಇತ್ಯೇವ ವದತಿ ಇತಿ ನಿಶ್ಚಿತ್ಯ ಅಗ್ರಿಮಾಕ್ಷರಂ ಯ ನ ಭವೇತ್ ಶ್ಲೋಕೆ ಇತಿ ವದತಿ. किं कुर्यात् अवधानी? अत्र अहम् एकं पद्यं रचितवान्. एतद् कस्यचित् अवधाने रचितं पद्यं. घ इति यदा निषेधं करोति न इति वदति. अस्तु, विना इति भिन्नमेव एकं पदमस्ति संस्कृते. विना इति जलेन विनामि नः न जीवति. विना इति शब्दः अस्ति खलु, अतः विना इति शब्दं तथैव स्वीकरोति. विनाग इति वदति. विनाग. ಗ ಇತಿ ಯದಾ ವದತಿ ಪುನಃ ಗಣೇಶಂ ಇತಿ ವಕ್ತುಂ ಶಕ್ಯತೆ. ಆದ್ದರಿಂದ ಏನು ನಿಷೇಧವನ್ನು ಮಾಡ್ತಾನೆ? ನ ಅಕ್ಷರವನ್ನು ಹೇಳಬಾರ್ದು. ತದಾನಿಂ ಗಜ ಇತಿ ವದತಿ. ವಿನಾ ಗಜ ಇತಿ ಅಭವತ್. ಅಗ್ರೆ ಕಸ್ಯ ನಿಷೇಧಃ ಕರಣೀಯಃ? ಗಜಾನನ ಇತಿ ವದತಿ ಇತಿ ಕೃತ್ವ ನಕಾರಸ್ಯ. ನಿಮಗೂ ಎಲ್ಲರಿಗೂ ಪೃಚ್ಛಕರಾಗಬಹುದು, ನೀವೇ ನಿಷೇಧ ಮಾಡ್ತಾ ಇದ್ದೀರಾ. निश्चयेन पृच्छकाः भवितुम् अर्हन्ति. गजा इति यदा ज निषेधं करोति, आनन शब्दस्य संस्कृते अन्यदेकं पदमस्ति आस्य इति. अतः विना गजास्यम् अथवा गजास्य गजास्यम् इति. यदा पदं समाप्यते तदनन्तरं यत्किमपि आरब्धुं शक्नोति. तदानीं पुनः निषेधाक्षरी पृच्छकः निषेधं न करोति इति चिन्तयतु. निषेधः नास्ति, भवान् इच्छया वदतु इति वदति. तदानीं सा क इति वदति. विना गजास्यं क इति. निषेधाक्षरी पृच्छकः अपि बहु विद्वान् भवति. सर्वम् एषः अग्रे किं वदेत् इति चिन्तयति. गणेशः कः? महाभारतं लिखितवान्, अतः कवि इति वदेत् इति कृत्वा वि इति न वदेत् इति यदा वदति विना गणेशं कथा इति किमपि करोति. तदहं तत्र दत्तवान् अस्मि. रक्तवर्णीय अक्षरैः यदस्ति तद् निषिद्धं. कृष्णवर्णीय अक्षरे यदस्ति तद् अवधानिना कथितं. विना गजास्यं कथयामि विश्वम् इति एकं पादं समापयति. एवमेवमेवं प्रत्यक्षरं निषेधं 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 सोढ्वा. एवं निषेधाक्षर्याः प्रथमपादः समाप्यते. ಯಾವಾಗ ಈ ನಿಷೇಧಾಕ್ಷರಿಯ ಮೊದಲನೇ ಪಾದ ಮುಗಿಯುತ್ತೋ ವಿನಾ ಗಜಾಸ್ಯಂ ಕಥಯಾಮಿ ವಿಶ್ವಂ ಅನ್ನೋದು, ಆವಾಗ ಏಕಃ ಪಾದಃ ಸಮಾಪ್ತಃ. ದ್ವಿತೀಯ ಪೃಚ್ಛಕಃ ಪೃಚ್ಛತು ಇತಿ ವದತಿ. ಎರಡನೇವರು ಕೇಳಲಿ ಅಂತ. ಎರಡನೇವರು ಇದನ್ನೇ ಕೇಳೋದಿಲ್ಲ. ಇದನ್ನೇ ಕೇಳಿದರೆ ಮತ್ತೆ ಸ್ವಾರಸ್ಯ ಇಲ್ಲ ಅದರಲ್ಲಿ. ಅವರು ಒಂದು ಸಮಸ್ಯೆಯನ್ನು ತಂದಿರ್ತಾರೆ. ಸಮಸ್ಯಾ ನಾಮಕ ಒಂದು ವಾಕ್ಯವನ್ನು ಹೇಳ್ತಾರೆ. ಈ ವಾಕ್ಯ ಸುಳ್ಳಾಗಿರುತ್ತೆ, ಅದನ್ನು ನಿಜವನ್ನಾಗಿ ಮಾಡಬೇಕು ಅವಧಾನಿ. ಕಥಂ ಉದಾಹರಣಂ ಸುತೋದರಸ್ಥೋ ಜನಕೋ ವಿರಾಜತೆ ಇತಿ ಏಕಂ ವಾಕ್ಯಂ. ಇದು ಸಂಸ್ಕೃತೋತ್ಸವದ ಕಾರ್ಯಕ್ರಮ ಆದ್ದರಿಂದ ನಾನು ಎಲ್ಲ ಉದಾಹರಣೆಗಳನ್ನು ಸಂಸ್ಕೃತದಲ್ಲೇ ಹೇಳ್ತೀನಿ, ಸರಳವಾಗಿದೆ. ಸುತೋದರಸ್ಥೋ, ಉದರ ಅಂದರೆ ಹೊಟ್ಟೆ. ಜನಕಃ, ಜನಕಃ ಅಂದರೆ ಜನಕಃ ಇತ್ಯುಕ್ತೆ ಕಃ ಅರ್ಥಃ? ಪಿತಾ ಇತ್ಯರ್ಥ, ತಂದೆ. ಮಗನ ಹೊಟ್ಟೆಯಲ್ಲಿ ತಂದೆ ಇದ್ದಾನೆ ಅನ್ನುವಂಥ ಸಮಸ್ಯೆ. ತಂದೆಯ ಹೊಟ್ಟೆಯಲ್ಲಿ ಮಗ ಇದ್ದಾನೆ ಅನ್ನೋದು ಸ್ವಲ್ಪ ಸಮಸ್ಯೆ ಆದರೂ
ನಾವು ಅಪ್ಪನನ್ನು ಕೂಡ ನಾನು ಹಡೆದಿದ್ದೀನಿ ಅಂತ ಅಪ್ಪನು ಹೇಳ್ತಾರೆ, ಅದರಿಂದ ಏನಾದರೂ ಮಾಡಿ ಸಮಾಧಾನ ಮಾಡ್ಬೋದು. ಇದು ಉಲ್ಟಾ ಹೇಳಿದರೆ ಮಗನ ಹೊಟ್ಟೆಯಲ್ಲಿ ತಂದೆ ಇದ್ದಾನೆ. ಅವಧಾನಿ ಕಥಂ ಪರಿಹಾರಂ ಕೃತವಾನ್ ಮಮ ಅವಧಾನೆ ಕುತ್ರಚಿತ್ ತತ್ ಪೃಷ್ಟಮಾಸೀತ್ ತತ್ರ ಕಿಂಚಿತ್ ಪುರಾಣಂ ಗತ್ವಾ ಚಿಂತನಂ ಕೃತವಾನ್ ತದಾನಿಂ ಏಕಃ ಪರಿಹಾರಃ ಲಬ್ಧಃ. ಮಹಾಭಾರತೆ ವನವಾಸಕಾಲಃ ಅತ್ರ ಪಂಚಮಪುಟೇ अस्ति समस्यापूर्तिः इति तत्र अस्ति. तदानीं वने खलु भीमस्य आहारः सम्यक्तया न लभ्यते स्म. सम्यक् भोजनं न कुर्मः चेत् अस्माकम् उदरे किं भवति? ಸರಿಯಾಗಿ ಊಟ ಮಾಡದೇ ಇದ್ದರೆ ನಮ್ಮ ಹೊಟ್ಟೆಯಲ್ಲಿ ಏನಾಗುತ್ತೆ? ನೋವಾಗುತ್ತೆ. ಏನು ಕಾರಣ ಅದಕ್ಕೆ? ಆ್ಯಸಿಡಿಟಿ, ವಾಯು ಭವತಿ ಉದರೆ. ಭೀಮಸ್ಯ ಪಿತಾ ಕಃ? ವಾಯು. ತಥಾ ಚಿಂತನಂ ಕೃತ್ವಾ ವನೇನ ಕಿಂಚಿದ್ ಲಭತೆ ಸ್ಮ ಭೋಜನಂ ತದಾ ಸ ಭೀಮೋ ಬಹು ಖಿನ್ನಮಾನಸಃ ಸಮೀಕ್ಷ ಕುಕ್ಷಿಂ ವದತಿ ಸ್ಮ ಮಾತರಂ. ಹೊಟ್ಟೆಯನ್ನು ನೋಡಿಕೊಂಡು ಅಮ್ಮನ ಹತ್ರ ಅಥವಾ ಧರ್ಮಜಂ ಅಂದರೆ ಧರ್ಮರಾಯನ ಹತ್ರ ಹೇಳ್ತಾ ಇದ್ದಂತೆ, ಕಿಂ ಸುತೋದರಸ್ಥೋ ಜನಕೋ ವಿರಾಜತೆ, ನನ್ನ ಹೊಟ್ಟೆಯಲ್ಲಿ ನನ್ನ ಅಪ್ಪ ಇದ್ದಾರೆ. ಏತತ್ ಸರ್ವಂ ಗೃಹೇ ಉಪವಿಶ್ಯ ನ ಲಿಖ್ಯತೆ. ಯದಾ ಸಹ ಪ್ರಶ್ನಂ ಪೃಚ್ಛತಿ ತದಾನೀಂ ಉತ್ತರರೂಪೇಣ ವಕ್ತವ್ಯಂ ಭವತಿ. अन्य एषा तु एतादृशी समस्या. अन्या एका समस्या अस्ति. महोदरी मारवधूर्विभाति. मान इति टङ्कणदोषः जातः. मारवधू इति समस्या. मारः इत्युक्ते मन्मथः. मन्मथस्य पत्नी का? रतिः. रतिः सुन्दरी. सुन्दरी रतिः महोदरी डोळ्ळु ಹೊಟ್ಟೆಯ ರತಿ ಇದ್ದಾಳೆ ಅಂತ ಸಮಸ್ಯೆ. ರತಿ ಕಥಂ ಮಹೋದರಿ ಭವತಿ, ಸ್ಥೂಲಾ ಭವತಿ. ನಮ್ಮ ಕಾವ್ಯದ ಮನೆಯ ಬಾಗಿಲು ತುಂಬ ಸಣ್ಣದು, ಅಲ್ಲಿ ದಪ್ಪ ಇದ್ದವರಿಗೆ ಪ್ರವೇಶ ಇಲ್ಲ. ಬೇಜಾರು ಮಾಡ್ಕೊಳ್ಬೇಡಿ, ನಾನು ದಪ್ಪ ಇದ್ದೀನಿ, ಅದರಿಂದ ನಾನು ಹೇಳ್ಬೋದು. ಅತಃ ಕೃಶಾಂಗ್ಯಃ ಎವ ತತ್ರ ಆಗಚ್ಚಂತಿ. ವರ್ಣನಂ ಕಾಳಿದಾಸಂ ಪಶ್ಯಂತು, ಕುಮಾರವ್ಯಾಸಂ ಪಶ್ಯಂತು, ಯಂ ಕಮಿ ಪಶ್ಯಂತು, ಕೃಶಾಂಗೀನಾಂ ವರ್ಣನಂ ಕುರ್ವಂತಿ. ಇವನು ಮನ್ಮಥನ ಹೆಂಡತಿ ಅಷ್ಟು ಸುಂದರಿಯಾಗಿದ್ದವಳನ್ನೇ ಮಹೋದರಿ ಅಂತ ಹೇಳಿದ್ದಾನೆ. ಅದಕ್ಕೆ ಅವಧಾನಿಗಳು ಮಾಡಿದಂಥ ಪರಿಹಾರ, ಶಿರೀಷ ಪುಷ್ಪಾದಪಿ ಕೋಮಲಾಂಗೀ ವಿಶೇಷ ಕಾಂತ್ಯ ಪರಿಭಾಸಮಾನ ಪ್ರಪೂರ್ಣ ಗರ್ಭೇಣ ವಿರಾಜಮಾನ ಮಹೋದರಿ ಮಾರವಧೂರ್ವಿಭಾತಿ. ಯಾರೋ ಒಬ್ಬಳು ಸುಂದರಿ, ಅವಳು ಹೇಗಿದ್ದಾಳೆ ಅಂದರೆ ರತಿಯ ಹಾಗೆ ಸುಂದರಿಯಾಗಿದ್ದಾಳೆ, ಆದರೆ ಗರ್ಭವತಿ ಅಸ್ತಿ, ಗರ್ಭವತಿ ಆಗಿದ್ದಾಳೆ. ಗರ್ಭವತಿ ಆದಾಗ ಹೊಟ್ಟೆ ದೊಡ್ಡದಾಗಲೇಬೇಕು, ಸಹಜಂ. ಏವಂ ಕೃತ್ವಾ ಮಹೋದರಿ ಮಾರವಧೂರ್ವಿಭಾತಿ ಇತಿ ಸಮಸ್ಯಾಯಾಃ ಪರಿಹಾರಃ ಕೃತಃ. ಕೆಲವೊಂದು ಕಡೆ ಅರ್ಥ ಇಲ್ಲದೆ ಇರುವಂಥ ಸಮಸ್ಯೆಗಳು ಇರ್ತವೆ. ಭೋಜಪ್ರಬಂಧಃ ಇತಿ ಪ್ರಸಿದ್ಧಃ ಗ್ರಂಥಃ ಅಸ್ತಿ. ಏಷಃ ಬಹು ಪ್ರಸಿದ್ಧಃ ಶ್ಲೋಕಃ. ಠಾಠಂ ಟಠಂ ಠಂ ಟಟಟಂ ಟಟಂ ಠಃ ಇತಿ. ಅರ್ಥ एव नास्ति. संस्कृत ग्रीक लैटिन यत्किमपि पश्यति चेदपि अर्थः नास्ति एतस्य. तथापि तस्य परिहारं करोति. किं? रामाभिषेके मदविह्वलायाः हस्ताच्युतो हेमघटो युवत्याः सोपानमार्गेषु करोति शब्दं ठाठं ठठं ठं ठठठं ठठं ठः इति. किं? रामस्य अभिषेकः यदा प्रवर्तमानः आसीत्, कस्याचित् हस्तात् ಘಟಃ ಚ್ಯುತಃ. ಯಾರ್ದೋ ಕೈಯಿಂದ ಕೊಡ ಬಿದ್ದೋಯಿತು. ಹೇಮಘಟಃ, ಬಂಗಾರದ ಘಟ, ಅದು ನೆಲದಲ್ಲಿ ಬಿದ್ದಿದ್ದಲ್ಲ, ಮೆಟ್ಟಿಲುಗಳ ಮೇಲೆ ಬಿತ್ತು. ಮೆಟ್ಟಿಲುಗಳ ಮೇಲೆ ಬಿದ್ದಾಗ ಹೇಗೆ ಶಬ್ದ ಮಾಡುತ್ತೆ? ಠಾಠಂ ಟಠಂ ಟಂ ಟಟಟಂ ಟಟಂ ಟಃ. ಹೀಗೆ ಅರ್ಥವಿಲ್ಲದ ಸಮಸ್ಯೆಯನ್ನು ಕೊಟ್ಟರೂ ಅದಕ್ಕೆ ಪರಿಹಾರವನ್ನು ಅವಧಾನಿ ಮಾಡಬೇಕು. ಇದೆಲ್ಲ ಯಾವುದೋ ಒಂದು ಅರ್ಥವನ್ನು ತಂದು ಹೊಂದಿಸೋದಾಯಿತು. ಇನ್ನು ಶಬ್ದವನ್ನೇ ಎಳೆದಾಡಿ ಸಮಸ್ಯೆಗೆ ಪರಿಹಾರವನ್ನು ಮಾಡ್ತಾರೆ. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ನಿಧಿಂ ಸಮೀಕ್ಷಾದ್ಯ ಬಿಭೇತಿ ತಸ್ಕರಃ ಅಂತ ಒಂದು ಸಮಸ್ಯೆ. ನಿಧಿಯನ್ನು ನೋಡಿ ಕಳ್ಳನಿಗೆ ಹೆದರಿಕೆ ಆಯ್ತಂತೆ. ನಿಧಿಯನ್ನು ನೋಡಿದಾಗ ಕಳ್ಳ ಹೆದರ್ತಾನ, ಸಂತೋಷ ಪಡ್ತಾನೆ. ಅದಕ್ಕೆ ಒಬ್ಬ ತನ್ನ ಮಿತ್ರನ ಹತ್ರ ಹೇಳ್ತಾನೆ, ಸಖೇ ಸುಖೇನ ಸ್ವಪಿಹಿ ಸ್ವಚಿಂತನಂ. ಸುಖೇನ ಸ್ವಪಿಹಿ, ಆನಂದವಾಗಿ ನಿದ್ದೆ ಮಾಡು. ಸ್ವಚಿಂತನಂ, ಹಣದ ಬಗ್ಗೆ ಚಿಂತನೆಯನ್ನೇ ಮಾಡಬೇಡ. ಯಾಕೆ? ವಿಹಾಯ ಭೀತಿಂ ಖಲು ಪೂರ್ಣಿಮಾ ತಿಥಿ. ಇವತ್ತು ಯಾವ ತಿಥಿ? ಪೂರ್ಣಿಮಾ ತಿಥಿ, ಹುಣ್ಣಿಮೆ. ಹುಣ್ಣಿಮೆಯಲ್ಲಿ ಚಂದ್ರ ಇರ್ತಾನೆ. ಚಂದ್ರನಿಗೆ ಸಂಸ್ಕೃತದಲ್ಲಿ ಸುಧಾನಿಧಿ ಎನ್ನುವಂಥ ಹೆಸರಿದೆ.
ಪ್ರಕಾಶಮಾನಂ ಗಗನೆ ಸ್ಫುಟಂ ಸುಧಾನಿಧಿಂ ಸಮೀಕ್ಷ. ನಿಧಿಂ ಅನ್ನೋದಕ್ಕೆ ಹಿಂದೆ 2 ಅಕ್ಷರವನ್ನು ಸುಧಾ ಅಂತ ಸೇರಿಸಿ ಸುಧಾನಿಧಿಂ ಸಮೀಕ್ಷ. ಸುಧಾನಿಧಿ ಅಂದರೆ ಚಂದ್ರ. ಚಂದ್ರನನ್ನು ನೋಡಿ ಯಾರು ಹೆದರ್ತಾನೆ? ಕಳ್ಳ ಹೆದರ್ತಾನೆ. ವಚನಗಳಲ್ಲಿ ಎಲ್ಲ ಬರುತ್ತೆ. ಚಕೋರಂಗೆ ಚಂದ್ರಮನ ಬೆಳಗಿನ ಏನು ಕಳ್ಳನಿಗೆ ಏನು ಚಿಂತೆ, ಯಾವುದರ ಚಿಂತೆ? ಬೆಳದಿಂಗಳ ಚಿಂತೆ ಅಂತ. ಅಲ್ಲಿ ಆದ್ದರಿಂದ ಬೆಳದಿಂಗಳಿದ್ರೆ ಯಾರಾದರೂ ನನ್ನನ್ನು ಹಿಡಿತಾರೆ ಅಂತ ಕಳ್ಳನಿಗೆ ಹೆದರಿಕೆ ಆಯಿತು. ಸುಧಾನಿಧಿಂ ವೀಕ್ಷ. ಈ ರೀತಿಯಾದ ಸಮಸ್ಯೆ. ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಸಮಸ್ಯೆಯಲ್ಲಿ 4 ಸಾಲುಗಳು ಇರ್ತವೆ. ಒಂದು ಸಾಲನ್ನು ಅವನೇ ಹೇಳಿರ್ತಾನೆ, ಪೃಚ್ಛಕರೇ ಹೇಳಿರ್ತಾರೆ. ಉಳಿದ 3 ಸಾಲುಗಳನ್ನು ಅವಧಾನಿ ಪೂರ್ಣಗೊಳಿಸಬೇಕು. ಒಂದೊಂದು ಸಾಲಿನಲ್ಲಿ ಒಂದೊಂದು ಹೀಗೆ ಹೇಳ್ತಾ. ಸಮಸ್ಯೆಗಳು ಬೇರೆ ಬೇರೆ ಥರದ್ದಿರ್ತವೆ ಅಂತ ತೋರಿಸೋದಕ್ಕೆ ನಾನು ಒಂದು 3-4 ಸಮಸ್ಯೆಗಳನ್ನು ಹೇಳಿದೆ ಅಷ್ಟೇ. ಆಯಿತು, 2ನೇ ಪೃಚ್ಛಕರದ್ದು ಆಯಿತು. ಇನ್ನು 3ನೇ ಪೃಚ್ಛಕರತ್ತ ಅವಧಾನಿ ಹೋಗ್ತಾರೆ. ಅವರು ದತ್ತಪದಿ ಅನ್ನುವಂಥ ಒಂದು ವಿಭಾಗ. ದತ್ತಪದಿ ಅಂದರೆ 4 ಪದಗಳನ್ನು ಕೊಡ್ತಾರೆ. 4 ಸಾಲುಗಳಲ್ಲಿ ಜೋಡಿಸಬೇಕು. ಒಂದು ವಿಷಯವನ್ನು ಕೊಡ್ತಾರೆ. ಉದಾಹರಣೆ ಹೇಳಿದರೆ ಸ್ಪಷ್ಟ ಆಗ್ಬೋದು. ಆ ಪದಗಳು ಯಾವ ಭಾಷೆಯದೂ ಆಗಿರ್ಬೋದು. ಉದಾಹರಣೆಗೆ ಸ್ತ್ರೀ ಕಾರಣೇನ ಪುರುಷಸ್ಯ ಸ್ಥಿತಿ ಇತಿ ವಿಷಯ. ಸ್ತ್ರೀಯ ಹಿಂದೆ ಹೋಗೋದ್ರಿಂದ ಅಥವಾ ಸ್ತ್ರೀಯನ್ನು ಅತಿಯಾಗಿ ಅವಲಂಬಿಸೋದ್ರಿಂದ ಪುರುಷನಿಗೆ ಬಂದಂಥ ಗತಿಯನ್ನು ವರ್ಣಿಸಬೇಕು. ಶಬ್ದಗಳು ಅಕ್ರೋಟ್, ಪಿಸ್ತಾ, ಖರ್ಜೂರ್, ಬಾದಾಮ್. ಶತಾವಧಾನಿ ಗಣೇಶ ಮಹೋದಯ ಏತಸ್ಯ ಪರಿಹಾರಂ ಕರೋತಿ. ಅಹಲ್ಯಾರ್ಥಂ ಶಕ್ರೋಟತಿ ಮುನಿವನೇ ಶಾಪ ವಿವಶಃ. ಶಕ್ರಃ ಇಂದ್ರಃ. ಅಹಲ್ಯಾರ್ಥಂ ವನೇ ಅಟತಿ. ಕಾಡಿಗೆ ಬಂದು ಸುತ್ತೋ ಹಾಗಾಯಿತು ದೇವೇಂದ್ರ, ಸ್ವರ್ಗದಲ್ಲಿ ಸುದ್ದಾಡ್ತಾ ಇದ್ದವನು ಅಹಲ್ಯೆಯ ನಿಮಿತ್ತವಾಗಿ. ರಾಮ ವಿಷ್ಣುವಿನ ಅವತಾರ, ಶ್ರೇಷ್ಠವಾದಂಥ ದೇವರು. ಅವನಿಗೆ ಯಾವ ಸ್ಥಿತಿ ಬಂತು? ಕಪಿಸ್ತಾವತ್ ಮಿತ್ರಂ. ಕಪಿಸ್ತಾವತ್ ಮಿತ್ರಂ. ಕಿಂ ಪದಮಾಗತಂ? ಪಿಸ್ತಾ ಇತಿ ಪದಂ ದ್ವಿತೀಯ. ಭವತಿ ಪರಮಂ ರಾಮ ನೃಪತೇಃ. ಖರ್ಜೂರೋದರಃ ಇತಿ ಬ್ರಹ್ಮಣಃ ನಾಮ ಅಸ್ತಿ. ಬ್ರಹ್ಮ ಅತಃ ತತ್ರ ತದೇವ ಪದಂ ಸ್ವೀಕರೋತಿ. ನಿಜಾಸ್ಯಂ ಖರ್ಜೂರೋದರ ಇಹ ಜಹಾತ್ಯುಕ್ತಿರತಯೇ. ಸರಸ್ವತಿ ಮೇಲೆ ಪ್ರೀತಿ ಬಂತು ಅನ್ನೋ ಕಾರಣಕ್ಕೆ ಒಂದು ತಲೆಯನ್ನೇ ಶಿವ ಕಡಿದಿದ್ದು. ಶಿವ ಬಂದು ಕಡ್ದ. ಒಂದು ತಲೆನೇ ಹೋಯ್ತು ಅವನದ್ದು. ನಿರಾಲಂಬ ದಾಮಚ್ಯುತ ಪಶು ಸಮಾಹಂತ ಪುರುಷಾಹ. ದಾಮ ಅಂದರೆ ಹಗ್ಗ. ಹಗ್ಗದಿಂದ ತಪ್ಪಿಸ್ಕೊಂಡು ಹೋದಂತಹ ಪಶುಗಳ ರೀತಿಯಲ್ಲಿ ಈ ಸ್ತ್ರೀಯರಿಂದ ಹೋದಂಥ ಪುರುಷರ ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನು ವರ್ಣಿಸಿದರು. ಇಲ್ಲಿ ಶಕ್ರೋಟತಿ, ಶಕ್ರ ಅಂದರೆ ಇಂದ್ರ, ಶಕ್ರೋಟತಿ ಅನ್ನೋಲ್ಲಿ ಅಕ್ರೋಟ್ ಅನ್ನುವಂಥ ಇಂಗ್ಲೀಷ್ ಪದ ಬಂತು. ಕಪಿಸ್ತಾವನ್ಮಿತ್ರಂ ಖರ್ಜೂರೋದರ ನಿರಾಲಂಬಾದಾಮ ಸರ್ವಾಣಿ ಅಪಿ ಪದಾನಿ ಆಗತಾನಿ ಛಂದಃ ಅಸ್ತಿ. ಅವರು ಹೇಳಿದ್ದ ವಿಷಯವೂ ಇದೆ. ಇಷ್ಟು ಬರಬೇಕು, ಅದನ್ನು ಮಾಡಬೇಕು. ಪ್ರಶ್ನೆ ಕೇಳ್ತಾ ಇರುವಾಗಲೇ ಹಾಗೆ ಹೇಳಬೇಕು. ಇಲ್ಲೂ ಅಷ್ಟೇ, ಒಂದೊಂದು ಶಬ್ದವನ್ನು ಒಂದೊಂದು ಸಾಲಿನಲ್ಲಿ ಜೋಡಿಸ್ತಾ ನೆಕ್ಸ್ಟ್ ಮುಂದಿನ ಇದಕ್ಕೆ ಹೋಗಬೇಕು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಂಗ್ಲೀಷ್ ಆಯಿತು, ಹಿಂದಿ ಉದಾಹರಣೆಯನ್ನು ನೋಡೋಣ. ರೂಪ ತೇರಾ ಮಸ್ತಾನ ಪ್ಯಾರ ಮೇರಾ ದೀವಾನ. ಇದು ಯೂಟ್ಯೂಬಲ್ಲೆಲ್ಲ ಬಂದಿದೆ. SP ಬಾಲಸುಬ್ರಹ್ಮಣ್ಯಂ ಅವರು ಅವಧಾನಿಗಳಾದ ಮಾಡುಗೊಲ್ಲ ನಾಗಫಣಿ ಶರ್ಮಾ ಅವರಿಗೆ ಕೇಳುವಂಥ ಪ್ರಶ್ನೆ. ಅಂದರೆ ಅವರು ಅವಧಾನದಲ್ಲಿ ಮೊದಲೇ ಮಾಡಿದರು, ಇದು ರೆಕಾರ್ಡಿಂಗಿಗಾಗಿ ಮಾಡಿದ್ದು. ನೀಲಾಭ್ರ ರೂಪತೇ ರಾಮ ರೂಪತೇ ರಾಮ ಸಮಸ್ತಾನಾಂ ಶುಭಂಕರಃ. ಸಮಸ್ತಾನಾಂ ಮಸ್ತಾನ ಇತಿ ಪದಮಾಗತಂ. ತತ್ತಥಾಪ್ಯಾರಮೇ ರಾಮ. ಆರಮೇ ತತ್ತಥಾಪ್ಯಾರಮೇ. ಪ್ಯಾರಮೇ ರಾ. ನದೀವಾನಂದವರ್ಧನಃ. ನದೀವ ಆನಂದವರ್ಧನ. ನದೀವಾನ. ನದೀವಾನ. ರೂಪತೇರ ಮಸ್ತಾನ ಪ್ಯಾರಮೇರ ದೀವಾನ. ಈ ಶಬ್ದಗಳು ಬಂತು. ರಾಮನ ವರ್ಣನೆಯೂ ಆಯಿತು. ಇದಕ್ಕೆ ಪೃಚ್ಛಕರು ಕೂಡ ಒಂದು ಪದ್ಯವನ್ನು ಮಾಡಿಕೊಂಡು ಬಂದಿರಬೇಕಾಗತ್ತೆ. ಯಾಕಂದರೆ ಆ ಛಂದಸ್ಸಿನಲ್ಲಿ ಅವರು ಹೇಳಿದಂಥ ಶಬ್ದಗಳನ್ನು ಜೋಡಿಸ್ಬೋದೋ ಇಲ್ಲೋ ಅನ್ನೋದು ಮೊದಲು ವ್ಯಾಲಿಡೇಟ್ ಆಗಿರಬೇಕು. ಹಾಗಾದರೆ ಅಷ್ಟೇ. ಸುಮ್ಮನೆ ಯಾವುದಾದ್ರೂ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರ್ ಅಂತ ಕೊಟ್ಟರೆ ಆಗಬಹುದು, ನೋಡಬೇಕು. ಮನೆಯಲ್ಲಿ ಪೃಚ್ಛಕರು ಮಾಡಿಕೊಂಡು ಬಂದಿರಬೇಕು, ಆಮೇಲೆ ಸಭೆಯಲ್ಲಿ ಕೇಳಬೇಕು. ಇತಿ ಏಕ. ಅನ್ಯ ಏಕ ಉದಾಹರಣಂ. ಪದಾನಿ ಕಂಸ ಪೂತನ ಬಕ ಶಿಶುಪಾಲ ಕೃಷ್ಣಸ್ಯ ವರ್ಣನಂ ಕರಣೀಯಂ. ಬಹು ಸರಳಂ. ಆದರೆ ಅವರು ಇನ್ನೊಂದು
ವಿಷಯವನ್ನು ಸೇರಿಸಿದರು ಪೃಚ್ಛಕರು. ಇಲ್ಲಿ ಕಂಸ ಅನ್ನೋದು ಕಂಸ ಅನ್ನುವ ಅರ್ಥದಲ್ಲಿ ಇರಬಾರ್ದು, ಬೇರೆ ಅರ್ಥದಲ್ಲಿ ಇರಬೇಕು. ಶಿಶುಪಾಲ ಅನ್ನೋದು ಶಿಶುಪಾಲ ರಾಕ್ಷಸ, ಆ ಅರ್ಥದಲ್ಲಿ ಇರಬಾರ್ದು, ಬೇರೆ ಅರ್ಥದಲ್ಲಿ ಇರಬೇಕು. ಅದಕ್ಕೆ ಮಾಡಿದಂಥ ಪರಿಹಾರ ಕೃಷ್ಣೋ ಗೋಕುಲ ಘಾತಕಂ, ಗೋಕುಲವನ್ನು ನಾಶ ಮಾಡ್ತಾ ಇದ್ದ, ಘಾತಕಂ ಸಮಹರತ್, ಕೆಂಪು ಬಣ್ಣದಲ್ಲಿ ಕಂಸ ಅಂತ ಬಂದಿದೆ, ಘಾತಕಂ ಸಮಹರತ್. ಆ ಶ್ಲೋಕದಲ್ಲಿ ಬಂದಿರುವಂಥ ಕಂಸ ಅನ್ನೋ ಶಬ್ದಕ್ಕೆ ಕೃಷ್ಣನ ಮಾವ ಅನ್ನುವಂಥ ಅರ್ಥ ಅಲ್ಲ. ಎರಡೂ ಒಂದು ಶಬ್ದದ್ದು ಕೊನೆಯ ಅಕ್ಷರ, ಮತ್ತೊಂದು ಶಬ್ದದ ಮೊದಲನೇ ಅಕ್ಷರ. ಏವಂ ಭೂಯಶ್ಚಾಪಿ ಶಶಾಸಲಬ್ಧ ಮಹಿಮಾ ಯಃ ಪೂತನಾಮಾಚಿರಂ. ಪೂತ ಇತ್ಯಸ್ಯ ಅರ್ಥ ಪವಿತ್ರಂ ಇತಿ. ಪವಿತ್ರ ನಾಮ, ಕೃಷ್ಣಸ್ಯ ನಾಮ ಪವಿತ್ರಂ ವರ್ತತೆ, ಅತಃ ಕೃಷ್ಣಃ ಪವಿತ್ರ ನಾಮ. ಯಃ ಪೂತನಾಮಾಚಿರಂ ಜೀವಾಮ್ಯಂಬ ಕಥಂ ತದೀಯ ಕರುಣಾಸಾರಂ. ಅಂಬ ಕಥಂ, ಅಂಬ ಅಂದರೆ ಅಮ್ಮ, ಕಥಂ ಅಂದರೆ ಹೇಗೆ. ಅಮ್ಮ, ನಾನು ಅವನ ಕರುಣೆ ಇಲ್ಲದೆ ಹೇಗೆ ಜೀವಿಸಲಿ, ಕೃಷ್ಣನ ಕರುಣೆ ಇಲ್ಲದೆ. ಯಃ ಕುಂತಿ ಶಿಶುಪಾಲನೇತಿ ಕುಶಲಃ. ಕುಂತಿ ಶಿಶುಪಾಲನೆ, ಕುಂತಿ ಶಿಶು ಅಂದರೆ ಪಾಂಡವರು, ಪಾಂಡವರ ಪಾಲನೆಯಲ್ಲಿ ಅತಿ ಕುಶಲಃ. ವಂದೇ ತಮೇವಂ ಮುದಾ, ಅವನನ್ನು ನಾನು ವಂದಿಸ್ತೇನೆ ಅನ್ನುವಂಥದ್ದು ಈ ದತ್ತಪದಿಯ ವಿಷಯ. ಹೀಗೆ ಮೂರನೇ ವಿಭಾಗ ದತ್ತಪದಿ ಅಂತ ಇರುತ್ತೆ. ಇನ್ನು ಮ್ಯಾಂಡೇಟ್ರಿಯಾಗಿ ಎಲ್ಲ ಅವಧಾನಗಳಲ್ಲಿ ಇರುವಂಥ ವಿಭಾಗಗಳನ್ನು ಒಂದು ಸಲ ಹೇಳಿ ಉಳಿದ ವಿಭಾಗಗಳ ಸ್ವಲ್ಪ ಸಂಕ್ಷಿಪ್ತ ಪರಿಚಯವನ್ನಷ್ಟೇ ಮಾಡಿಕೊಡ್ತೇನೆ. ಅನ್ಯಃ ಏಕಃ ವಿಭಾಗ ಭವತಿ ಆಶುಪದ್ಯಂ ಇತಿ. ವಸ್ತುತಃ ಆಶುಪದ್ಯಂ ಅವಧಾನಿನಃ ಸಾಮರ್ಥ್ಯಂ ಕಥಮಸ್ತಿ ಇತಿ ದ್ರಷ್ಟು. ಇಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲ. ಒಂದು ವಿಷಯವನ್ನು ಕೊಡ್ತಾರೆ. ಉದಾಹರಣಾರ್ಥಂ ಮೈಸೂರು ನಗರಸ್ಯ ವರ್ಣನಂ ಕರಣೀಯಂ ಇತಿ ವಿಷಯ. ಛಂದಸ್ಸನ್ನು ಬೇಕಾದರೆ ಹೇಳ್ತಾರೆ, ಇಲ್ಲಾದರೆ ಅದು ಹೇಳೋದಿಲ್ಲ, ನಿಮಗಿಷ್ಟ ಬಂದ ಛಂದಸ್ಸಿನಲ್ಲಿ ಮಾಡಿ. ಇಷ್ಟೆಲ್ಲ ಅನುಕೂಲತೆ ಇರೋದಕ್ಕೆ ಇಲ್ಲಿ ಇಡೀ ಪದ್ಯವನ್ನು ಒಂದು ಸಲ ಹೇಳಬೇಕು, ಒಂದು ಸಾಲು ಹೇಳೋದಲ್ಲ. ಮೊದಲಲ್ಲೆಲ್ಲ ಇನ್ಸ್ಟಾಲ್ಮೆಂಟಲ್ಲಿ ನಾವು ಪದ್ಯವನ್ನು ಕೊಡ್ತಾ ಹೋಗ್ತೇವೆ, ಒಂದೊಂದೇ ಸಾಲನ್ನು. ಆದರೆ ಆಶು ಪದ್ಯದಲ್ಲಿ ಸಂಪೂರ್ಣವಾಗಿ ಕ್ಯಾಶ್ ಆ್ಯಂಡ್ ಕ್ಯಾರಿ. ಅದು ಒಂದು ಸಲ ಹೇಳಿಬಿಟ್ರೆ ಅದನ್ನು ಹೇಳಿಬಿಡಬೇಕು, ವಿಷಯವನ್ನು ಹೇಳಿದಾಗ ಪದ್ಯವನ್ನು ಹೇಳಿಬಿಡಬೇಕು. ಇಂತಹ ಬಾಧ್ಯತೆ ಅವಧಾನಿಗಿರುತ್ತೆ. ಮತ್ತು ಆ ಪದ್ಯ ತುಂಬ ಚೆನ್ನಾಗಿ ಆಗಿರಬೇಕು. ದೊಡ್ಡ ದೊಡ್ಡ ವೃತ್ತಗಳನ್ನು ತಗೊಂಡು ಮಾಡಬಹುದು. ಅವನ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಈ ಆಶು ಪದ್ಯ ಅನ್ನೋದು ಎಲ್ಲ ಅವಧಾನಗಳಲ್ಲೂ ಇರುತ್ತೆ. ಹೀಗೆ ಎಲ್ಲ ಕಡೆಯೂ ಛಂದಸ್ಸು, ವ್ಯಾಕರಣ ಮೊದಲಾದ ಸಂಕೀರ್ಣ ವಿಷಯಗಳು ಬರುವಾಗ ಸ್ವಲ್ಪ ಮನೋರಂಜನೆಗಾಗಿ ಸಭೆಯಲ್ಲಿ ಎಲ್ಲ ಥರದ ಜನರು ಇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಒಂದೆರಡು ವಿಭಾಗಗಳಿದೆ. ಏಕಃ ವಿಭಾಗ ಅಸ್ತಿ ಸಂಖ್ಯಾಬಂಧ ಇತಿ. ಸಂಖ್ಯಾಬಂಧ ವಿಭಾಗೆ ಕಿಂ ಭವತಿ? ಒಂದು ಮ್ಯಾಜಿಕ್ ಸ್ಕ್ವೇರ್ ಇರುತ್ತೆ. ಇದರಲ್ಲಿ ನಾನು ಹಾಕಿದ್ದೀನಿ, ಕುತ್ರ ಅಸ್ತಿ, ದಶಮೇ ಪುಟೆ ಅಸ್ತಿ. ಇದರಲ್ಲಿ 565 ಸಂಖ್ಯೆ. ನೀವು ಅಡ್ಡ ಕೂಡಿಸಿದ್ರು, ಉದ್ದಕ್ಕೆ ಕೂಡಿಸಿದ್ರು, ಚೌಕಗಳಿರುತ್ತೆ. 5 ಅಡ್ಡ ಸಾಲು, 5 ಕಂಬ ಸಾಲು, ಒಟ್ಟು 25 ಸಾಲು, ಅಥವಾ 4 ಮಾಡ್ಕೊಳ್ಬೋದು. 4 ಅಡ್ಡ ಸಾಲು, 4 ಕಂಬ ಸಾಲು, ಅವಧಾನಿಯ ಇಚ್ಛೆಯ ಪ್ರಕಾರ. ಅದರಲ್ಲಿ ಸಂಖ್ಯೆಗಳನ್ನು ಬರಿಬೇಕು ಒಂದೊಂದು. ಈ ಪೃಚ್ಛಕ ಅವನಿಗೆ ಸ್ವಲ್ಪ ಕೆಲಸ ಜಾಸ್ತಿ. ಯಾಕಂದರೆ ಮೊದಲಿಗೆ ಒಂದು ಸಂಖ್ಯೆಯನ್ನು ಹೇಳಬೇಕು. ಇಷ್ಟು ಸಂಖ್ಯೆ ಈ ಸಂಖ್ಯಾಬಂಧದ ಮೊತ್ತವಾಗಿರಬೇಕು. ಇಲ್ಲಿ ನಾನು ಕೊಟ್ಟಿದ್ದರಲ್ಲಿ 565 ಮೊತ್ತ ಆಗಿದೆ. ಅದನ್ನು ನೀವು ಅಡ್ಡ ಸಾಲಿನಲ್ಲಿ ಕೂಡಿಸಿದರೂ 565 ಬರಬೇಕು. ಉದ್ದ ಸಾಲುಗಳಲ್ಲಿ ಕೂಡಿಸಿದರೂ ಪ್ರತಿ ಸಾಲು 565 ಬರಬೇಕು. ಆದರೆ ಒಂದೇ ಸಲ ಹೇಳಿಬಿಡೋದಲ್ಲ, ಅಥವಾ ಒಂದು ಸಾಲನ್ನು ಒಂದು ಸಲ ಹೇಳಿಬಿಡೋದಲ್ಲ. ಉದಾಹರಣೆಗೆ ನಿಷೇಧಾಕ್ಷರಿಯಲ್ಲಿ ಈಗ ವಿನಾಯಕ ವಿ ಅಂತ ಹೇಳ್ತಾನೆ, ಘ ಅಂತ ಮುಂದೆ ನಿಷೇಧ ಮಾಡಿದರು. ಮುಂದೆ ಏನು ಹೇಳೋದಪ್ಪ ಅಂತ ಅವಧಾನಿ ಯೋಚನೆ ಮಾಡ್ತಾ ಇರುವಾಗಲೇ ಅವರು ಕೇಳ್ತಾರೆ ಸಂಖ್ಯಾಬಂಧದವರು. ಇಲ್ಲಿ ನಮ್ಮ ಸಂಖ್ಯಾಬಂಧದಲ್ಲಿ 25 ಮನೆಗಳಿದೆ. ಅದರಲ್ಲಿ ಮೊದಲನೇ ಸಾಲಿನ ಮೊದಲನೇ ಮನೆ ಕಾ ಸಂಖ್ಯಾ ಲೇಖನೀಯ ವದತು. ಈಗ ಹೇಳೋದಿಲ್ಲ ಅಂತ ಹೇಳೋ ಹಾಗಿಲ್ಲ ಅವಧಾನಿ, ಅವನಿಗೆ ಆ ಸಂಖ್ಯೆಯನ್ನು ಕೊಡಬೇಕು. ಮೊದಲನೇ ಸಾಲಿನ ಎರಡನೇ ಮನೆ 118 ಲಿಖತು ಇತಿ. ಏವಂ ಕದಾಚಿತ್ ದತ್ತಪದ್ಯಾಂ ಅಕ್ರೋಟನ್ನು ತರೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏಷಃ ಪೃಚ್ಛತಿ ಪಂಚಮ ಪಂಕ್ತ್ಯಾಂ ಪಂಚಮೇ ಸ್ಥಾನೆ ಕಿಂ ಲಿಖಾಮಿ. ಅಕ್ರೋಟನ್ನು ಸ್ವಲ್ಪ ಹೊತ್ತು ಮರಿಬೇಕು, ಆ ಸಂಖ್ಯೆಯನ್ನು ಮೊದಲು ಹೇಳಬೇಕು. ಏತಾದೃಶ ಸಂಖ್ಯಾಬಂಧ. ಮತ್ತು ಆ ಬೋರ್ಡನ್ನು ಅವಧಾನಿ ನೋಡೋದಿಲ್ಲ, ಪ್ರೇಕ್ಷಕರು ಮಾತ್ರ ನೋಡುವಾಗ. ಆ ದೀಪ ಇಟ್ಟಲ್ಲಿ ಇಟ್ಟಿರ್ತಾರೆ, ಇದು ಅವಧಾನ ಸಭೆ ಅಂತಾದರೆ ಎಲ್ಲ ಪ್ರೇಕ್ಷಕರು ಮಾತ್ರ ನೋಡ್ತಾರೆ. ಅವಧಾನಿ ನ ಪಶ್ಯತಿ ತಾದೃಶಂ.
ಯಥಾವತ್ ನ ಪರ್ಯಾಪ್ತಂ ಅವಧಾನಿನಃ ಅವಧಾನ ಭಂಗಾರ್ಥಂ, ಅವನ ಏಕಾಗ್ರತೆಯನ್ನು ಇನ್ನೂ ಭಂಗ ಮಾಡಬೇಕು, ಸಭೆಗೆ ರಂಜನೆಯನ್ನು ಕೊಡಬೇಕು ಅಂತ ಮತ್ತೊಬ್ಬರು ಇರ್ತಾರೆ. ಅಪ್ರಸ್ತುತ ಪ್ರಸಂಗ ಇತಿ ಸಹ ಅಪ್ರಸ್ತುತ ಪ್ರಸಂಗಸ್ಯ ಪ್ರಚಕಃ ಕಿಂ ಕರೋತಿ ಯತ್ಕಿಮಪಿ ಪ್ರಷ್ಟುಂ ಶಕ್ನೋತಿ. ಅವನು ಏನು ಬೇಕಾದರೂ ಹೇಳ್ಬೋದು, ಆದರೆ ಅವಧಾನಿ ಅವನಿಗೆ ನಗನಗ್ತಾ ಉತ್ತರವನ್ನು ಕೊಡಬೇಕು, ಸಭಾರಂಜನೆಯನ್ನು ಮಾಡಬೇಕು. ಆದರೆ ಛಂದಸ್ಸಿನ ಪ್ರಕಾರ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಯಮ ಇಲ್ಲ, ಮತ್ತು ಉತ್ತರ ಕೊಟ್ಟದ್ದು ಸರಿಯಾಗಿರಬೇಕು ಅನ್ನುವಂಥ ನಿಯಮ ಇಲ್ಲ. ಯಾಕಂದರೆ ಅವನು ಭಾರತದಲ್ಲಿ ಎಷ್ಟು ಜನ MLAಗಳಿದ್ದಾರೆ ಅಂತ ಕೇಳಿದರೆ ಕಿಂ ವದತಿ ಅವಧಾನಿ ತಾದೃಶಂ ಸರ್ವಂ ಪ್ರಷ್ಟುಂ ಶಕ್ನೋತಿ. ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದ್ದಾರೋ ಅಷ್ಟೇ ಜನ MLAಗಳಿದ್ದಾರೆ ಅಂತಲೂ ಹೇಳ್ಬೋದು. आहत्य ರಂಜಕಂ ಸ್ಯಾತ್ ಶತಾವಧಾನಿ ಗಣೇಶ ಮಹೋದಯಸ್ಯ ಏಕಸ್ಮಿನ್ ಅವಧಾನೆ ಪ್ರಶ್ನಃ ಪೃಷ್ಟಃ. ಭಾರತಸ್ಯ ಪ್ರಥಮ ಪ್ರಧಾನಮಂತ್ರಿ ಕಃ? ನೆಹರು ಮಹೋದಯ. ದ್ವಿತೀಯಃ ಪ್ರಧಾನಮಂತ್ರಿ ಕಃ? ಶಾಸ್ತ್ರಿ ಮಹೋದಯ. ಪರಂತು ಅನ್ಯಾಯಂ ಪಶ್ಯತು, ಶಾಸ್ತ್ರೀಯ ಸಂಗೀತಂ ಅಸ್ತಿ, ನೆಹರು ಸಂಗೀತಂ ನಾಸ್ತಿ. ಕಿಮರ್ಥಂ ಏವಂ? ಶಾಸ್ತ್ರೀಯ ಸಂಗೀತ ಇದೆ, ನೆಹರು ಸಂಗೀತ ಇಲ್ಲ, ಯಾಕೆ ಹೀಗೆ? ಅದಕ್ಕೆ ಶತಾವಧಾನಿ ಆರ್ ಗಣೇಶರು ಉತ್ತರ ಕೊಟ್ಟಿದ್ರು. ಏನು? ಯಾರು ಹೇಳಿದ್ದು ನೆಹರು ಸಂಗೀತ ಇಲ್ಲ ಅಂತ? ನೆಹರು ಸಂಗೀತವೂ ಇದೆ, ಅದನ್ನು ಇವತ್ತು ನೀವು ಪ್ರತಿದಿನ ಅವರ ಮರಿಮಗನ ಬಾಯಲ್ಲಿ ಕೇಳ್ತಾ ಇರ್ತೀರಾ ಅಂತ. ಪಶ್ಯತು ಸಭಾರಂಜಕಂ ಉತ್ತರಂ. ತಸ್ಮಿನ್ ಕ್ಷಣೆ ಅವರು ಇದನ್ನೆಲ್ಲ ಮಾಡ್ತಾ ಇರುವಾಗಲೇ ಅದನ್ನು ಹೇಳಿದರು. ಇನ್ನೊಂದು ಅವಧಾನದಲ್ಲಿ ಕೇಳಿದರು, ಕವಿಗಳಿಗೆ ತಲೆ ಸರಿ ಇಲ್ಲ. ಯಾಕಂದರೆ ಕವಿ ಬರೆದ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಂತ, ಆದರೆ ಬಣ್ಣಗಳು ಬೇರೆ ಬೇರೆ ಇದೆಯಲ್ಲ. ಅವಧಾನಿ ಅನುಕ್ಷಣಂ ಉತ್ತರಂ ದತ್ತವಾನ್ ಪ್ರಾಯಃ ಕವೇಃ ಕಾಮಾಲೇ ರೋಗ ಸ್ಯಾತ್. ಆದ್ದರಿಂದ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಂತ ಕೇಳ್ತಾ ಇದ್ರು. ಇನ್ನೊಬ್ಬರು ಅವಧಾನಿಗಳಿಗೆ ಕೇಳಿದರು, ಸಪ್ತಶತಿ ಪಾರಾಯಣ ಸಮಯ ಭಾರ್ಯಾಂ ರಕ್ಷತು ಭೈರವಿ ಅಂತ ಇದೆ. ಭಾರ್ಯಾಂ ಭಕ್ಷತು ಭೈರವಿ ಅಂತ ನೀವು ಯಾವತ್ತಾದರೂ ಹೇಳಿದ್ದೀರಾ? ಅದಕ್ಕೆ ಅವಧಾನಿಗಳು ಹೇಳಿದರು, ನಾನು ಯಾವತ್ತೂ ಹಾಗೆ ಹೇಳಿಲ್ಲ, ಅಂಥ ಪರಿಸ್ಥಿತಿ ಬಂದಿಲ್ಲ. ಒಂದು ವೇಳೆ ಬಂದರೂ ನಾನು ಭಕ್ಷತು ಅಂತ ಅಷ್ಟೇನೂ ಸರಿ ಇಲ್ಲದೆ ಇರುವಂಥ ರೂಪವನ್ನು ಹೇಳೋದಿಲ್ಲ, ಭಕ್ಷಯತು ಅಂತಲೇ ಸರಿಯಾದ ರೂಪವನ್ನು ಹೇಳ್ತೇನೆ ಇತಿ ಅವಧಾನಿ ಉತ್ತರಂ ದತ್ತವಾನ್. ಏವಂ ಹಾಸ್ಯಜನಕಂ ಉತ್ತರಂ ಕಿಮಪಿ ದಾತವ್ಯಂ, ಕದಾಚಿತ್ ಜ್ಞಾನಪ್ರಸಾರಣಾರ್ಥಂ ಉತ್ತರಂ ದಾತವ್ಯಂ. ಕಸ್ಮಿಂಶ್ಚಿತ್ ಅವಧಾನೆ ಸದ್ಯ ಪ್ರವೃತ್ತೆ ಏಕಃ ಅಪ್ರಸ್ತುತ ಪ್ರಸಂಗಸ್ಯ ಪ್ರಚ್ಛಕಃ ಪೃಷ್ಟವಾನ್. ಪೂಜಾದಿಷು ಅಥವಾ ಹೋಮಾದಿಷು ಕದಾಚಿತ್ ಪತ್ನಿ ವಾಮಭಾಗೆ ಉಪವಿಶತಿ, ಕದಾಚಿತ್ ಪತ್ನಿ ದಕ್ಷಿಣಭಾಗೆ ಉಪವಿಶತಿ, ತಥಾ ಕಿಮರ್ಥಂ ಅಸ್ತಿ ತಸ್ಯ ಸಮೀಚೀನಂ ಉತ್ತರಂ ತೈಹಿ ಹಾಸ್ಯ ರೂಪವಾಗಿ ಅಲ್ಲ, ಏನು ಶಾಸ್ತ್ರದಲ್ಲಿದೆಯೋ ಅದನ್ನೇ ಕೊಟ್ಟರು. ಹೀಗೆ ಹೇಗೆ ಬೇಕಾದರೂ ಉತ್ತರವನ್ನು ಕೊಡ್ಬೋದು, ಆದರೆ ಅವರಿಗೆ ಉತ್ತರವನ್ನು ಕಂಪಲ್ಸರಿಯಾಗಿ ಕೊಡಲೇಬೇಕು. ಅವರು ಮತ್ತೆ ರೌಂಡಿಗೆ ಒಂದು ಸಲ ಕೇಳೋದಲ್ಲ, ಅವರಿಗೆ ಇಷ್ಟ ಬಂದಾಗ ಕೇಳ್ಬೋದು. ಸಭೆಯನ್ನು ನೋಡಿಕೊಂಡು ಸಭೆ ತುಂಬ ನೀರಸವಾಗಿ ಹೋಗ್ತಾ ಇದೆ ಅಂತಾದರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಅನುಕ್ಷಣ ಹೀಗೆ ಕೇಳ್ಬೋದು. ಏವಂ ಏಷಃ ಏಕಃ ವಿಭಾಗ. ಸಾಮಾನ್ಯವಾಗಿ ಇವತ್ತಿನ ನಡೀತಾ ಇರುವಂಥ ಅಷ್ಟಾವಧಾನಗಳಲ್ಲಿ ನಿಷೇಧಾಕ್ಷರಿ, ಸಮಸ್ಯಾಪೂರ್ತಿ, ದತ್ತಪದಿ, ಆಶುಪದ್ಯ, ಅಪ್ರಸ್ತುತ ಪ್ರಸಂಗ, ಸಂಖ್ಯಾಬಂಧ, ಈ 6 ವಿಭಾಗಗಳು ಇರ್ತವೆ. ಆಮೇಲೆ ನಾನು ಮೇಲೆ ಬರೆದಂಥ ಕೆಲವೊಂದು ವಿಭಾಗಗಳು ಅವಧಾನಿಗಳ ಸಾಮರ್ಥ್ಯವನ್ನು ಅವಲಂಬಿಸಿ, ಅವಧಾನಿನಾಂ ಸಾಮರ್ಥ್ಯಂ ಯಾವದಸ್ತಿ ಇತಿ ದೃಷ್ಟ್ವಾ ಪ್ರಚ್ಛಕಾನಾಂ ಉಪಲಬ್ಧಿ. ಇದಾನಿಂ ಉದಾಹರಣಾರ್ಥಂ ಬೆಂಗಳೂರುನಗರೆ ಸರ್ವವಿಷಯೇಷು ಲಭ್ಯಂತೆ, ಕುತ್ರಚಿತ್ ಲಘು ಗ್ರಾಮೇ ಭವತಿ, ಪೃಚ್ಛಕಾನಾಂ ತಾವತ್ ಜ್ಞಾನಂ ನ ಭವತಿ. ಅದನ್ನೆಲ್ಲ ಆಶ್ರಯಿಸಿಕೊಂಡು 2 ವಿಭಾಗಗಳನ್ನು ಆಯ್ಕೆ ಮಾಡ್ತಾರೆ. ಅದರಲ್ಲೊಂದು ಕಾವ್ಯವಾಚನ ಅಂತ. ಬರೀ ನಾವೇ ಕಾವ್ಯ ರಚನೆ ಮಾಡ್ತಾ ಇದ್ದರೆ ಒಬ್ಬರದ್ದೇ ಕೇಳಿ 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 ಜನರಿಗೆ ಬೋರ್ ಬಂದಿರುತ್ತೆ. ಅದರಿಂದ ನಮ್ಮ ಹಿಂದಿನ ಮಹಾಕವಿಗಳು ಬಹು ಉತ್ತಮಾನಿ ಕಾವ್ಯಾನಿ ರಚಿತವಂತ. ಏಕಾಗಮಕ ಕಲೆಯನ್ನು ಯಾರಿಗೆ ಚೆನ್ನಾಗಿ ಬರುತ್ತೋ ಅವರು ಯಾವುದಾದ್ರೂ ಒಂದು ಕಾವ್ಯದ್ದು ಒಂದು ಶ್ಲೋಕವನ್ನು ಓದ್ತಾರೆ ಅಥವಾ ಹಾಡ್ತಾರೆ. ಹಾಗೆ ಹಾಡಿದಂತಹ ಶ್ಲೋಕ ಯಾವ ಕಾವ್ಯದ್ದು, ಆ ಶ್ಲೋಕದ ವಿಶೇಷತೆಗಳೇನು, ಯಾಕೆ ಆ ಶ್ಲೋಕವನ್ನು ಕವಿ ಹಾಗೆ ಬರೆದ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಅವಧಾನಿ ಆದವನು ವ್ಯಾಖ್ಯಾನವನ್ನು ಮಾಡಬೇಕು. ಇದು 4 ರೌಂಡಲ್ಲಿ 4 ಸಲ ಆಗುತ್ತೆ. ಇನ್ನು ಕೆಲವು ಅವಧಾನಿಗಳು ಇಟ್ಕೊಳ್ತಾರೆ ಅಂತ್ಯಾಕ್ಷರಿ. ಅದಕ್ಕೆ ನಾವು ಪ್ರತಿಮಾಲಾ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ನಾವು ಅಂತ್ಯಾಕ್ಷರಿ ಆಡ್ತೀವಲ್ಲ ಹಾಗೆ. ಸಂಸ್ಕೃತೇನ ಅಪಿ ಅನೇಕೆ ಶ್ಲೋಕಾಃ ಸಂತಿ. ಅವಧಾನದ ಮಧ್ಯದಲ್ಲೇ ಅಂತ್ಯಾಕ್ಷರಿಯನ್ನು ಆಡಿಬಿಡೋದು.
मम एकम् अवधानं यूट्यूब् मध्ये अस्ति, गोखले सार्वजनिकसंस्थायां प्रवृत्तं। तत्र शतावधानी आर् गणेशमहोदयः अन्त्याक्षरी पृच्छकः आसीत्। सः एकं श्लोकं वदति, वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। दा ಬಂತು, ಈಗ ದಾದಿಂದ ಶ್ಲೋಕವನ್ನು ಹೇಳಬೇಕು. ಏವಂ ದಾನೇನ ಪಾಣಿರ್ನತು ಕಂಕಣೇನ ಸ್ನಾನೇನ ಶುದ್ಧಿರ್ನತು ಚಂದನೇನ ಇತಿ ಏವಂ ವಕ್ತವ್ಯಂ ಅನುಕ್ಷಣಂ. ಹೀಗೆ ಶ್ಲೋಕಗಳನ್ನು ಹೇಳುವಂಥ ಅಂತ್ಯಾಕ್ಷರಿ ಆ ವಿಭಾಗವನ್ನು ಇಟ್ಟುಕೊಳ್ಬೋದು. ಅಷ್ಟಾವಧಾನ ಅಂತಾದರೆ ಒಟ್ಟು 8 ಆಗಬೇಕು ಅಷ್ಟೇ. ಅಥವಾ ಘಂಟಾಗಣನ, ಒಂದು ಜಾಗಟೆ ತಗೊಂಡು ಅದನ್ನು ಬಡಿತಾರೆ, ಏವಂ ತಾಡೆ ಅಂತ. ಅವಧಾನಸ್ಯ ಮಧ್ಯೆ 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 ಒಂದೊಂದು ರೌಂಡ್ ಆದಾಗಲೂ ಎಷ್ಟು ಸಲ ಜಾಗಟೆಯನ್ನು ಬಡಿದ್ರು ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳಬೇಕು. ಇದು ಒಂದು ಸಲಕ್ಕೆ ಒಂದೊಂದೇ ಅಂದರೆ ಅವ್ರಿಗೆ ಇಷ್ಟ ಬಂದಾಗ ಅವರು ಬಡಿತಾ ಇರ್ತಾರೆ, ಆ ಥರದ್ದು. ಇನ್ನೊಂದು ಉದ್ದಿಷ್ಟಾಕ್ಷರಿ, ನಾನೀಗ ಸಂಖ್ಯಾಬಂಧ ಅಂತ ಹೇಳಿದೆ, ಅವ್ರಿಗೆ ಮನಸ್ಸಿಗೆ ಬಂದಾಗ ಈ ಮನೆಯಲ್ಲಿ ಯಾವುದು ಅಂತ. ಉದ್ದಿಷ್ಟಾಕ್ಷರಿಲ್ಲೂ ಹಾಗೆ 32 ಮನೆಗಳು, 8 4 32 ಅಲ್ವ ಒಂದೊಂದು ಶ್ಲೋಕದ್ದು. ಮೊದಲೇ ಒಂದು ವಿಷಯವನ್ನು ಕೊಟ್ಟಿರ್ತಾರೆ, ಸಂಸ್ಕೃತೋತ್ಸವದ ಬಗ್ಗೆ ವರ್ಣನೆಯನ್ನು ಮಾಡಬೇಕು ಅಂತ. ಆಮೇಲೆ ಅವರಿಗೆ ಇಷ್ಟ ಬಂದಾಗ ಹೇಳ್ತಾರೆ, ಮೊದಲನೇ ಸಾಲಿನ 4ನೇ ಅಕ್ಷರ ಯಾವುದು, ಅದನ್ನು ಮಧ್ಯದಲ್ಲೇ ಹೇಳ್ತಾ ಇರಬೇಕು ಅವಧಾನಿ. ಯಾವಾಗ ಬೇಕಾದರೂ ಕೇಳ್ಬೋದು, ಸಂಖ್ಯಾಬಂಧದವರು ಹಾಗೆ ಇದು. ಏವಂ ಏತದ್ ಉದ್ದಿಷ್ಟಾಕ್ಷರಿ. ಏವಂ ನ್ಯಸ್ತಾಕ್ಷರಿ ಇತಿ ಅಸ್ತಿ. ನ್ಯಸ್ತಾಕ್ಷರಿ ಅಂದರೆ ದತ್ತಪದಿಯ ಹಾಗೆ, ಆದರೆ ಅವರು ಆ ಅಕ್ಷರ ಬರೋದನ್ನು ಹೇಳ್ತಾರೆ. ಇದಾನಿ ಉದಾಹರಣಾರ್ಥಂ ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನಲ್ಲಿ ಶ್ಲೋಕವನ್ನು ಮಾಡಿ, ತಾ ಅನ್ನುವಂಥ ಅಕ್ಷರ ಮೊದಲನೇ ಸಾಲಿನ 19ನೇದಾಗಿರಬೇಕು, 2ನೇ ಸಾಲಿನ 3ನೇ ಅಕ್ಷರ ಶೂ ಅಂತಾಗಿರಬೇಕು ಅಥವಾ ಭ್ರ ಅಂತಾಗಿರಬೇಕು. ಹಾಗೆ ಮೊದಲೇ ಹೇಳಿರ್ತಾರೆ, ಆ ಅಕ್ಷರ ಅಲ್ಲಿ ಬರೋ ಹಾಗೆ ಜೋಡಿಸಿ ಶ್ಲೋಕವನ್ನು ಮಾಡಬೇಕು. ಅದು ನ್ಯಸ್ತಾಕ್ಷರಿ ಅಂತ. ಏವಂ ವರ್ಗ ನಿಷೇಧ. ಈ ನಿಷೇಧಾಕ್ಷರಿ ಬದಲಿಗೆ ಒಂದು ಸಾಲನ್ನು ರಚನೆ ಮಾಡಿ ಇದರಲ್ಲಿ ಕ ವರ್ಗದ್ದು ಕ ಖ ಗ ಘ ङ ಯಾವುದೂ ಇರಬಾರ್ದು. ನೋಡಿ, ಯಾವುದೇ ಶ್ಲೋಕಗಳನ್ನು ನೋಡಿದರೂ ಎಲ್ಲ ವರ್ಗಗಳದ್ದು ಇರ್ತವೆ. ವಕ್ರತುಂಡ ಮಹಾಕಾಯ ಅನ್ನೋದನ್ನ ಕ ಇದೆ, ಡ ವರ್ಗ ಅಸ್ತಿ, ಚ ವರ್ಗ ನಾಸ್ತಿ ತತ್ರ. ಏವಂ ವರ್ಗ ನಿಷೇಧ ಇತಿ ಏಕಃ ಅಸ್ತಿ. ಅನಂತ ಕವಿತಾ ಛಂದೋಭಾಷಣಂ ಇತಿ ಬಹವಃ ವಿಭಾಗಾಃ ಸಂತಿ. ತೇಷಾಂ ಸರ್ವೇಷಾಂ ವಿಭಾಗಾನಾಮಪಿ ಅಹಂ ಪಟ್ಟಿಕಾಂ ಕೃತವಾನ್. ಅನ್ಯದೇಕಮಸ್ತಿ ಚಿತ್ರಕವಿತಾ ಇತಿ. ಅತ್ರ ಅಹಂ ತದ್ದರ್ಶಿತವಾನಪಿ. ಅಕ್ಷರಗಳನ್ನು ಬೇರೆ ಬೇರೆ ಥರದಲ್ಲಿ ಬರೆದು ಅದನ್ನು ಜೋಡಿಸುವಂಥದ್ದು ಬೇರೆ ಬೇರೆ ಆಕಾರದಲ್ಲಾಗುತ್ತೆ. ಅಂದರೆ ಹೂವಿನ ಥರ ಅಕ್ಷರಗಳನ್ನು ಬರಿಬೋದು. ಮಧ್ಯದ ಅಕ್ಷರ ಒಂದೇ ಆಗಿರುತ್ತೆ, ಮೇಲೆ ಕೆಳಗೆ ಎಲ್ಲ ಅದೇ ಥರ. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೇನೆ. ಇದಾನಿಂ ಸಮಯ ಬಹು ಜಾತಃ ಅತಃ ಅಹಂ ಬಹು ವಿವರಣಂ ತಸ್ಯ ವಿಷಯೇ ನ ಕರೋಮಿ. ಏವಂ ಏಷಃ ವಿಭಾಗಃ ಅಪಿ ಅಸ್ತಿ ಇತ್ಯೇವಂ ಅಷ್ಟಾವಧಾನಂ. ಅಷ್ಟಾವಧಾನೆ ತರ್ಹಿ ಅಷ್ಟಪೃಚ್ಛಕಾಃ ಏಕಃ ಅವಧಾನಿ ಭವತಿ. ವೈಶಿಷ್ಟ್ಯಂ ಕಿಂ ಸಾಹಿತ್ಯಾವಧಾನಸ್ಯ ಇತ್ಯುಕ್ತೆ ವಯಂ 4 ವೈಶಿಷ್ಟ್ಯಾನಿ ವಕ್ತುಂ ಶಕ್ನುಮಃ. ಏಕಂ ತು ಆಶುಪದ್ಯ ರಚನಂ, ಅಂದರೆ ವಿಷಯವನ್ನು ಕೊಟ್ಟ ತಕ್ಷಣ ಪದ್ಯವನ್ನು ಹೇಳುವಂಥದ್ದು. ದ್ವಿತೀಯಂ ಪಾರದರ್ಶಕತ. ಯಾರು ಪೆನ್ನು ಪೇಪರು ಎಲ್ಲ ಇರೋದಿಲ್ಲ. ಇಲ್ಲಾದರೂ ನಾನು ಮೊಬೈಲ್ ನೋಡಿಕೊಂಡು ಹೇಳ್ತಾ ಇದ್ದೀನಿ, ಆದರೆ ಅವಧಾನವನ್ನು ಮಾಡುವಾಗ ಏನೂ ಇರೋದಿಲ್ಲ. ಏವಮೇವ ವಕ್ತವ್ಯಂ ಭವತಿ. ಪಾರದರ್ಶಕತ. ಪಾರದರ್ಶಕತೆಗೋಸ್ಕರ ಕೆಲವೊನ್ನೇ ಈ ಸಂಖ್ಯಾಬಂಧ ಅಂತ ಇದೆಯಲ್ಲ, ಅದು ಮೊದಲೇ ಫಿಕ್ಸ್ ಮಾಡಿಟ್ಕೊಂಡು ಎಲ್ಲ ಕಂಠಸ್ಥ ಮಾಡ್ಕೊಂಡು ಬಂದಿದ್ದಾರೋ ಅಂತ ಡೌಟ್ ಆಗಬಾರ್ದು ಅಂತ ಇಲ್ಲಿ ಕೂತವ್ರ ಹತ್ರ ಸಂಖ್ಯೆಯನ್ನು ಕೇಳ್ತಾರೆ, ನೀವೊಂದು ಸಂಖ್ಯೆ ಹೇಳಿ ಅಂತ. ತಥಾಪಿ ಕುರುವಂತಿ ಪಾರದರ್ಶಕತಾ. ಏವಂ ಕಾವ್ಯಾಸ್ವಾದ. ಒಂದು ಅವಧಾನಿ ರಚಿಸುವಂತಹ ಕಾವ್ಯಗಳಿಂದ ಕಾವ್ಯಾಸ್ವಾದ, ಇನ್ನೊಂದು ಕಾವ್ಯ ವಾಚನದಲ್ಲಿ ಕಾವ್ಯಾಸ್ವಾದ. ಅಥವಾ ಹೀಗೆ ಅಪ್ರಸ್ತುತ ಪ್ರಸಂಗಿಗಳು ಪ್ರಶ್ನೆಯನ್ನು ಕೇಳಿದಾಗ, ಉದಾಹರಣಾರ್ಥಂ ಮೇಘದೂತವನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇದೆ. ಅದರಲ್ಲಿ ಒಂದು ಸಾಲು ಬರುತ್ತೆ, ಸ್ತ್ರೀಣಾಮಾದ್ಯಂ ಪ್ರಣಯ ವಿಷಯಂ ವಿಭ್ರಮೋ ಹಿ ಪ್ರಿಯೇಶು ಅಂತ. ಅಂದರೆ ಸ್ತ್ರೀಯರು ತಮ್ಮ ಹಾವಭಾವಗಳ ಮೂಲಕ ಪ್ರಣಯವನ್ನು ಹೇಳ್ತಾರೆ ಅಂತ. ಒಂದು ಅವಧಾನದಲ್ಲಿ ಪ್ರಶ್ನೆಯನ್ನು ಕೇಳಿದರು ಅವಧಾನಿಗಳಿಗೆ, ಅದು ಸ್ತ್ರೀಯರಿಗಾಯಿತು, ಇನ್ನು ಪುರುಷರಿಗೆ ಏನು ಅಂತ. ಆವಾಗ ಮೇಘದೂತದ ಸ್ಮರಣೆಯೂ ಆಯಿತು. ಅವರು ಅವಧಾನಿಗಳು ಅದಕ್ಕೆ ತುಂಬ ರಂಜಕವಾಗಿ ಉತ್ತರವನ್ನು ಕೊಟ್ಟಿದ್ದರು. ಪುಂಸಾಮಾದ್ಯಂ ಪ್ರಣಯ ವಚನಂ ಕಾಸ ಏವ ಪ್ರಿಯೇಶು. ಯಾಕಂದರೆ ಕಾಸ ಅಂದರೆ ಕೆಮ್ಮು, ಹುಡುಗಿಯರು ಮುಂದೆ ಹೋಗಿ ಅಂತ ಮಾಡ್ತಾರೆ, ಅದೇ ಅವರ ಪ್ರಣಯವನ್ನು ಸೂಚಿಸುವಂಥ ಮೊದಲ ಮಾತು. ಕಾಸ ಏವ ಪ್ರಿಯೇಶು ಅಂತ ಅವರು ಅಲ್ಲೇ ಅದನ್ನು ರಚನೆ ಮಾಡಿ ಹೇಳಿದರು. ಹೀಗೆ ಹಳೆಯ ಕಾವ್ಯಗಳ ಆಸ್ವಾದ ಜೊತೆಗೆ ಹೊಸ ವಿಚಾರಗಳು. ಏವಂ ಪ್ರಾಚೀನ ಪದ್ಯಾನಾಂ ಪುನಃ ಸ್ಮರಣಂ ಅಪಿ ಏತೇನ ಅವಧಾನ ಕಲೆಯ ಭವತಿ ಇತಿ ಅವಧಾನಸ್ಯ ವೈಶಿಷ್ಟ್ಯಂ. ತರ್हि ಅಷ್ಟಾವಧಾನಂ ಕಿಯತ್ ಕಾಲಪರ್ಯಂತಂ ಚಲತಿ ಇತ್ಯುಕ್ತೆ ಆದರ್ಶರೂಪೇಣ ಘಂಟಾತ್ರಯಂ
2.5 ಗಂಟೆಯಿಂದ 3 ಗಂಟೆಗಳ ಕಾಲದಲ್ಲಿ ಆಗುವಂಥ ಒಂದು ಸಾಹಿತ್ಯಿಕ ಕ್ರೀಡೆ. ಮೊದಲು ಧಾರಣಾವಧಾನ ಅಂತ ನಾನು ಏನು ಹೇಳಿದೆ, ವೇದಾವಧಾನ, ಭಗವದ್ಗೀತಾವಧಾನ, ಅದು ಬುದ್ಧಿ ಪರೀಕ್ಷೆ. ಆದರೆ ಇಲ್ಲಿ ಬುದ್ಧಿ ಪರೀಕ್ಷೆ ಅಲ್ಲ, ಇಲ್ಲಿ ಅದು ಆಟ. ಅವಧಾನಿ ಹಾಗೂ ಪೃಚ್ಛಕರು ಆಡೋವಂಥ ಆಟ. ಹೇಗೆ ಕ್ರಿಕೆಟ್ ಒಂದು ಆಟವೋ ಅದೇ ರೀತಿಯಾಗಿ ಅವರಿಬ್ಬರು ಆಡ್ತಾ ಇರ್ತಾರೆ, ಉಳಿದವರು ನೋಡಿ ಖುಷಿ ಪಡ್ತಾ ಇರ್ತಾರೆ. ತಾದೃಶ ಕ್ರೀಡಾ ಅಸ್ತಿ. ನತು ಅವಧಾನಿನಃ ಬುದ್ಧಿ ಪ್ರದರ್ಶನಂ ಮಾನಾಪಮಾನಂ ಅಥವಾ ಜಯಃ ಪರಾಜಯಃ ಅತ್ರ ನಾಸ್ತಿ. आहत्य ಅವಧಾನಂ ಸಮ್ಯಕ್ ಅಭವತ್ ಪ್ರೇಕ್ಷಕಾಃ ಸಂತುಷ್ಟಾಃ ಚೇತ್ ಅವಧಾನಂ ಸಫಲಂ ಇತ್ಯೇವ ವಯಂ ವಕ್ತುಂ ಶಕ್ನುಮಃ. एवं ಶತಾವಧಾನಂ ಸಾಹಿತ್ಯಾವಧಾನೆ ಭವತಿ ಚೇತ್ ದಿನತ್ರಯಂ ಭವತಿ. ಪ್ರತಿ ದಿವಸ ಬೆಳಗ್ಗೆ 3 ಗಂಟೆ, ಸಾಯಂಕಾಲ 3-4 ಗಂಟೆ ಹೀಗೆ ಮಾಡಿ, ಮಧ್ಯ ಊಟಕ್ಕೊಂದು ಸಲ ಬಿಟ್ಟು, ಆಮೇಲೆ ರಾತ್ರಿ ಬಿಟ್ಟು, ಮರು ದಿವಸ ಮತ್ತೆ ಬಂದು, ಆಮೇಲೆ ಇನ್ನೊಂದು ದಿವಸ ಬಂದು, ಇವತ್ತು ಬೆಳಗ್ಗೆ ಆರಂಭವಾದರೆ ನಾಡಿದ್ದು ಮಧ್ಯಾಹ್ನ ಮುಗಿಯುವಂಥ ಅವಧಾನ ಶತಾವಧಾನ. ಸಹಸ್ರಾವಧಾನ 1 ತಿಂಗಳ ಕಾಲ ಆಗತ್ತೆ ಅಂತ ಹೇಳ್ತಾರೆ. ಅದು ಆಂಧ್ರದಲ್ಲಿ ಆಗಿತ್ತಂತೆ. ಅಹಂ ತು ಸಹಸ್ರಾವಧಾನಂ ವಾ ಶತಾವಧಾನಂ ವಾ ಸಾಕ್ಷಾತ್ ನ ದೃಷ್ಟವಾನ್. ಅತ್ರ ಅನೇಕೆ ದೃಷ್ಟವಂತಹ ಸ್ಯುಃ, ಪೃಚ್ಛಕರೂಪೇಣ ಅಪಿ ಭಾಗಂ ಗೃಹೀತವಂತಹ ಸ್ಯುಃ. एवम् अवधानपरम्परायां वस्तुतः कर्नाटकस्य एव आसीत्. तदनन्तरम् अत्रैव तुमकूरु मध्ये नरहरिशास्त्रिणः इति अवधानिनः आसन्. ते गतशतके जाताः. एवमेव अवधानकलां पुनरुज्जीवितवान् कर्नाटके इत्युक्ते शतावधानी आर् गणेशमहोदयः. सः बहुभ्यः वर्षेभ्यः बहूनि शतावधानानि अष्टावधानानि विविधभाषासु विविधस्थलेषु कुर्वन्नेव अस्ति. अवधानविषये ग्रन्थम् अपि रचितवान् अस्ति. एवं तस्य शिष्याः एव अनेके इदानीं जाताः सन्ति. कन्नडभाषया गणेशभट्टकोप्पलतोटः इति बहु सम्यक्तया अवधानं करोति. एवं संस्कृतावधानिनां विषये आगच्छामः चेत् डॉक्टर रामकृष्ण पेजत्तायः कर्नाटकीयाः, एवं आर् शङ्करः, गुण्डिबैलु सुब्रह्मण्यभट्टः इति कश्चिदस्ति, महेशभट्टः इति अस्ति, उमामहेश्वरः इति एकः अस्ति, वेङ्कटेशकुलकर्णीमहोदयः इति एकः अस्ति. एवं बहवः अवधानिनः अद्यत्वेपि सन्ति. अष्टावधानानि कुर्वन्तः अपि सन्ति. सद्यःकाले एव बहूनि अवधानानि अपि विभिन्नस्थलेषु प्रवर्तते. एवं अवधानस्य सामान्यतया संक्षिप्तपरिचयम् उक्तवान्. अहम् उक्तवान् गणेशवर्यः ಪುಸ್ತಕವನ್ನು ಬರೆದಿದ್ದಾರೆ ಅಂತ. ಅವಧಾನದ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾದ್ರೆ ಕನ್ನಡದಲ್ಲಿ ಅವಧಾನ ಕಲೆ ಅಂತ ಅವರದ್ದೇ ಪುಸ್ತಕ ಇದೆ, ಅದು ಕನ್ನಡದಲ್ಲಿದೆ. ಸಂಸ್ಕೃತ ಅವಧಾನದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರು, ಮತ್ತು BN ಶಶಿಕಿರಣ ಅಂತ ಅವರು ಶಿಷ್ಯ ಸೇರಿ ದಿ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಅವಧಾನಂ ಇನ್ ಸಂಸ್ಕೃತಂ ಅಂತ ಈ 2 ಪುಸ್ತಕಗಳನ್ನು ನೋಡಬಹುದು ಅವಧಾನದ ಬಗ್ಗೆ. एवमेव अत्र अवधानकलायाः विषये ज्ञातुम् आसक्त्या बहु दूरात् भवन्तः सर्वेपि आगतवन्तः. अनेके ज्येष्ठाः TN प्रभाकरमहोदय सदृशाः ते ಅವಧಾನಸ್ಯ ಪೃಚ್ಛಕಾः ಆಸನ್. ಆಯೋಜನಂ ಈಗಲ್ಲ, ನಾವು ಹುಟ್ಟೋದಕ್ಕಿಂತ ಮೊದಲೇ ಆಯೋಜನೆಯನ್ನೆಲ್ಲ ಮಾಡಿದ್ದಾರೆ ಅವರು. ಅಂಥವರು ಕೂಡ ಇವತ್ತು ಕೇಳೋದಕ್ಕೆ ಬಂದಿದ್ದಾರೆ. ಅವಧಾನೆ ಪೃಚ್ಛಕरूपेण ಭಾಗಂ ಗೃಹೀತವಂತಹ ವೃಕ್ಷವರ್ಧನ ಮಹೋದಯः अस्ति. सर्वेपि आगत्य अत्र श्रुतवन्तः. अतः मौनेन श्रुतवन्तः. प्रायः भरतमहोदय रेकार्ड् भवति इति उक्तवान् इति कारणेन न स्यात्, विषयं ग्रहीतुम् अपि स्यात् इति अहं चिन्तयित्वा मौनेन श्रुतवद्भ्यः सर्वेभ्यः अपि धन्यवादान् उक्त्वा अवसरं कल्पितवद्भ्यः संयोजकेभ्यः अपि धन्यवादम् उक्त्वा विरमामि. धन्यवादः.